ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕದಾಗ 10ನೇ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬ ಭರ್ಜರಿಯಾಗಿ ನಮ್ಮ ಸೇಡಂ ತಾಲೂಕದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಲೈವ್ ಆಗಿ ತೋರಿಸ್ತೀನಿ, ಬನ್ನಿರಿ ಎಲ್ಲರೂ. ನಮ್ಮ ಸೇಡಂ ತಾಲೂಕದಾಗ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಭರ್ಜರಿಯಾಗಿ ನಡೀತಾ ಇದೆ. ಬನ್ನಿ ಎಲ್ಲರೂ ನೋಡೋಣ. ಬನ್ನಿ ಎಲ್ಲ ನನ್ನ ಕನ್ನಡದ ಬಂಧುಗಳೇ. ನಮ್ಮ ಸೇಡಂ ತಾಲೂಕದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪರಿಷತ್ತು ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಲೈವ್ ಮುಖಾಂತರ ಇದನ್ನು ತೋರಿಸುತ್ತೇನೆ. ಬನ್ನಿ ಇಲ್ಲಿ ನೋಡಿ, ಎಲ್ಲರಿಗೂ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಎಷ್ಟು ನಮ್ಮ ಕನ್ನಡದ ಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನೋಡಿ. ಎಲ್ಲರೂ, ಎಲ್ಲ ಶಾಲೆಯ ಮಕ್ಕಳಾಗಿರಲಿ, ಎಲ್ಲ ಕನ್ನಡಾಂಬೆಯ ಜೈ ಕನ್ನಡಾಂಬೆ ಅನ್ಬೇಕಷ್ಟೇ. ಬನ್ನಿ, ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಎಷ್ಟು ಕಾರ್ಯಕ್ರಮ ಬಂದಾರ, ಎಷ್ಟು ಜನ ಬಂದಾರ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇಲ್ಲಿ ಕಾರ್ಯಕ್ರಮದಲ್ಲಿ ಬುಕ್ ಮೇಳ. ಸರ್ ಸ್ವಲ್ಪ ನಮಸ್ಕಾರ ಸರ್. ಕಾರ್ಯಕ್ರಮದಲ್ಲಿ ನೋಡಿ, ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಬುಕ್ಕು ಮತ್ತು ಬೇರೆ ಬೇರೆ ಬುಕ್ ಇಡುವುದರ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮೆರುಗು ಕೂಡ ಇವರೆಲ್ಲ ತಂದಿದ್ದಾರೆ ನೋಡಿ. ಬನ್ನಿ, ನಿಮ್ಮೆಲ್ಲರಿಗೂ ಲೈವ್ ಮುಖ ತೋರಿಸ್ತೇನೆ. ಕನ್ನಡ ಪ್ರೇಮಿಗಳು ಏನಿಟ್ರಿ ಇಲ್ಲಿನ ಇನ್ನು ಇದು ಕೂಡ ಬಿಡುಗಡೆನೂ ಇದೆ, ಇಲ್ಲಿ ನೋಡ್ಬೋದು. ಬನ್ನಿ, ಎಲ್ಲರಿಗೆ ಲೈವ್ ಆಗಿ ತೋರಿಸ್ತೀನಿ. ಅದೆಲ್ಲ ಇರ್ತೊಂಬ ನಮ್ಮ ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಎಲ್ಲರಿಗೂ ಈ ಕಾರ್ಯಕ್ರಮವನ್ನು
ಕಡೆಯೊಂದು ಮಲಕೊಡು ಕಡೆಯೊಂದು ಸಾಗರದ ನದಿಗಳು ಸಂಗಮವು ಕೌರಿನ ಮನೆಯೋ ಚಂದನ ಮನೆಯೊಂದು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನ ಮೆಚ್ಚಿದ ಮನವೇ ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ದೇವಯ್ಯ ತಾಯಿಗೂ ಸಂತೋಷದ ಸಂತದೆ ಕುಮಾರಿ ಶ್ರಾವಣಿ ಚರಂತಿ ಮಠ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ತಾಯಿ ಕನ್ನಡ ಭುವನೇಶ್ವರಿಗೆ ಅತಿಥಿ ಗಣ್ಯರಿಂದ ಪುಷ್ಪಾರ್ಚನೆ ಮೂಲಕ ತಾಯಿ ಕನ್ನಡ ಭುವನೇಶ್ವರಿಗೆ ನಮಿಸುವ ಸಮಯ. ತಾಯಿ ಕನ್ನಡ ಭುವನೇಶ್ವರಿಗೆ ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಬಂದು ತಾಯಿ ಕನ್ನಡ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಬೇಕಾಗಿ ವಿನಿಸ್ಕೊಳ್ತೇನೆ. ಕನ್ನಡ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜ್ಯರು ಹಾಗೂ ಮಾನ್ಯ ಗೌರವಾನ್ವಿತ ಸಚಿವರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಇಲ್ಲಿ ಉಪಸ್ಥಿತಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರು ಸಂಬಳರಾಜರು ಎಲ್ಲರೂ ಕೂಡ ತಾಯಿ ಕನ್ನಡ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅವರು ಈಗ ಕನ್ನಡ ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕೂಡ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಬೇಕಾಗಿ ನಮ್ಮ ಮಾನ್ಯ ಸಚಿವರಾಗಿರುವಂತಹ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ವಿನಂತಿಸಿಕೊಳ್ತೇನೆ. ನಂತರದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಅದೇ ರೀತಿ ಕನ್ನಡದ ಜಯಂಕಾರವನ್ನು ನಮ್ಮ ಕುಂ ಸಾಹಿತ್ಯ ದೈವತ ಕುಂ ವೀರಭದ್ರಪ್ಪ ಸರ್ ನಡೆಸ್ಕೊಡ್ಬೇಕು. ಆ ಕನ್ನಡದ ಜಯಂಕಾರದ ವಸ್ತುವನ್ನು ತರಬೇಕಾಗಿ ವಿನಿಸ್ಕೊಳ್ತೇನೆ. ಬಸವರಾಜ ಜಜ್ಜಾರ್ ಅವರು ಜೋರಾದ ಚಪ್ಪಾಳೆಗಳ ಮೂಲಕ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸನ್ಮಾನ್ಯ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಹಾಗೂ ಎಲ್ಲ ಅತಿಥಿ ಗಣ್ಯರು ಪೂಜ್ಯರು ಕೂಡ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಂತರದಲ್ಲಿ ಕನ್ನಡದ ಜಯಂತಿವಾರ ನಮ್ಮ ದೂರದ ಊರಿಂದ ಬಂದಿರುವಂತಹ ಅತ್ಯಂತ ಜನಪ್ರಿಯ ಸಾಹಿತಿಗಳಾಗಿರುವಂತಹ ತಮ್ಮ ಒಂದು ಸಾಹಿತ್ಯದ ಮೂಲಕ ಆಗಿರುವಂತಹ ಕುಂ ವೀರಭದ್ರ ಸರ್ ಅವರು ಕನ್ನಡದ ಜಯಂಕಾರವನ್ನು ಬಾರಿಸಲಿದ್ದಾರೆ. ಸರ್ ಇದಕ್ಕೆ ನಮ್ಮ ಡಾಕ್ಟರ್ ಬಸವರಾಜ್ ಪಾಟೀಲ್ ಸಿರಂ ಸರ್ ಅವರು, ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಸರ್ ಅವರು, ಈ ವೇದಿಕೆ ಬರೆಯುವಂತಹ ಎಲ್ಲ ಅತಿಥಿ ಗಣ್ಯರು ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ನಮ್ಮ ತಹಸೀಲ್ದಾರ್ ಸರ್ ಅವರು, ಬಿಒ ಸರ್ ಅವರು, ಶಂಕರ್ ಕ್ಷೇತ್ರ ಸಮಾರೋಹ ಶಿಕ್ಷಣಾಧಿಕಾರಿಗಳು ನಾಗೇಶ್ವರ ಮಾಲಿಕ್ ಪಾಟೀಲ್ ಸರ್ ಅವರು, ಅನುವಾದ ಮೇಡಮ್ ಅರವಿಂದ್ ಪ್ರಸಾದ್ ಸರ್ ಅವರು, ಸುಶೀಲ್ ಪಾಟೀಲ್ ಸರ್ ಅವರು, ಅಭಯ್ ಸಿಎಫ್ ವಸಂತ ಸಮನ್, ಅನಿಲ್ ಜಿ ತಿಪ್ಲೆ, ಶೀಲಿಂಗ್ ರೆಡ್ಡಿ ಬೆನಕನಹಳ್ಳಿ ಸರ್ ಅವರು, ಕಲ್ಯಾಣಪ್ಪ ಪಾಟೀಲ್ ಮಳಕೇಡ್, ವೆಂಕಟರೆಡ್ಡಿ ಮಾಧವರ್ ಸರ್ ಅವರು, ಹೀಗೆ ಅತಿಥಿ ಗಣ್ಯರು ಕೂಡ ಈ ವೇದಿಕೆಯ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅವರಿಗೆಲ್ಲರಿಗೂ ತುಂಬಿರುವ ಧನ್ಯವಾದಗಳು. ಎಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳುತ್ತೇನೆ. ಅತಿಥಿ ಗಣ್ಯರಿಗೆ ವೇದಿಕೆಯ ಅಲಂಕರಿಸಿದ ನಂತರ ಕನ್ನಡದ ಜಯಂಕಾರ ನಿಲ್ಲದೆ ಎಲ್ಲ ಅತಿಥಿ ಗಣ್ಯರ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅನಿಸ್ಕೊಳ್ತಾನೆ. ಎಲ್ಲ ಅತಿಥಿ ಗಣ್ಯರ ವೇದಿಕೆ ಅಲಂಕರಿಸಿದ ನಂತರ ಕನ್ನಡದ ಜಯಂಕಾರ. ಧನ್ಯವಾದಗಳು.
ಎಲ್ಲ ಅತಿಥಿ ಗಣ್ಯರು ಈಗ ಉದ್ಘಾಟನೆ ಮಾಡಿದ್ದಾರೆ. ಈಗ ನಂತರದಲ್ಲಿ ಕನ್ನಡದ ಜಂಕಾರ. ಧನ್ಯವಾದಗಳು. ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಡ್ತೇನೆ. ಈಗ ಕಾರ್ಯಕ್ರಮದ ಇನ್ನೂರು ಪ್ರಮುಖ ಘಟ್ಟ ಕನ್ನಡದ ಜಯಂಕಾರ. ನಮ್ಮ ಹಿರಿಯ ಸಾಹಿತಿಗಳಾಗಿರುವಂತಹ ಅತ್ಯಂತ ಮನೆ ಮಾತಾಗಿರುವಂತಹ ಶ್ರೀ ಕೂಮು ವೀರಭದ್ರಪ್ಪರವರು ಕನ್ನಡದ ಜಯಂಕಾರ ಮುಗಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಈಗ ಕನ್ನಡದ ಜಯಂಕಾರವನ್ನು ನಮ್ಮ ಕೂಮು ವೀರಭದ್ರಪ್ಪ ಸರ್ ಅವರು ಬಾರಿಸುವುದರ ಮೂಲಕ ಇವತ್ತಿನ ಒಂದು ಕನ್ನಡದ ಜಯಂಕಾರಕ್ಕೆ ತಾವೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಪುರಸಭೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸೈಜಾದಿ ಬಿ ಇಬ್ರಾಹಿಂ ಖಾನ್ ನಾಡೇಪಲ್ಲಿ ಸರ್ ಅವರ ವೇದಿಕೆಗೆ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ಸೈಜಾದಿ ಬಿ ಇಬ್ರಾಹಿಂ ಖಾನ್ ನಾಡೇಪಲ್ಲಿ ಅವರು, ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀ ಶರಣಯ್ಯ ಸ್ವಾಮಿ ಸರ್ ವೇದಿಕೆ ಅಲಂಕರಿಸಬೇಕು. ಅದೇ ರೀತಿಯಾಗಿ ಚಿಂಚೋಳಿ ಅಧ್ಯಕ್ಷರಾದ ಸುರೇಶ್ ದೇಶಪಾಂಡೆ ಸರ್ ಅವರು, ಸಂತೋಷ್ ಕುಡ್ಡಳ್ಳಿ ಸರ್ ಅವರು, ನಾಗಪ್ಪ ಸಜ್ಜನ್ ಸರ್ ಅವರು, ವೀರೇಂದ್ರ ಕೊಲ್ಲೂರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿಸ್ಕೊತಾರೆ. ಈಗ ಸ್ವಾಗತವನ್ನು ನಮ್ಮ ಶ್ರೀ ದೇವರಾಜ್ ಕೋಲಿ ಸರ್ ಅವರು ನಡೆಸಿಕೊಡ್ಬೇಕಾಗಿಸ್ಕೊತಾರೆ. ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ಎಲ್ಲ ಮಹನೀಯರಿಗೆ ಶರಣಾರ್ಥಿ ಎನ್ನುತ್ತ ಕನ್ನಡದ ನುಡಿ ಜಾತ್ರೆಗೆ ಆಗಮಿಸಿರುವಂತಹ ತಮ್ಮನ್ನ ಸ್ವಾಗತಿಸುವುದೇ ನನಗೊಂದು ಹೆಮ್ಮೆ. ಇಂತಹ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರ ಸ್ಥಾನವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಶಿವಶಂಕರ ಮಹಾಸ್ವಾಮಿಗಳು, ಶಿವಾಚಾರ್ಯ ಶಿವಶಂಕರ ಮಠ ಸೇಡಂ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ವತಿಯಿಂದ ಹಾಗೂ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಇವರಿಗೆ ಸನ್ಮಾನವನ್ನ ಗೈಬೇಕು ಅಂತ ಶ್ರೀ ರಾಚಣ್ಣ ಎನ್ ಬಳಗಾರ್ ಇವರಲ್ಲಿ ಮನವಿಯನ್ನ ಮಾಡ್ತಾನೆ. ಪರಮ ಪೂಜ್ಯರಿಗೆ ಸನ್ಮಾನವನ್ನ ನೀಡಿದ್ದಾರೆ. ಪರಮ ಪೂಜ್ಯರಿಗೂ ಹಾಗೂ ಸನ್ಮಾನಕ್ಕೆ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಪಂಚಾಕ್ಷರ ಮಹಾಸ್ವಾಮಿಗಳು, ಹಾಲಪ್ಪಯ್ಯ ವಿರಕ್ತ ಮಠ ಸೇಡಂ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಮ್ಮೇಳನದ ವತಿಯಿಂದ ಹಾಗೂ ಸೇಡಂ ವತಿಯಿಂದ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಇವರಿಗೆ ಸನ್ಮಾನವನ್ನು ಗೈಬೇಕು ಅಂತ ಶ್ರೀ ಜನಾರ್ದನ್ ರೆಡ್ಡಿ ತುಳೇರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾನೆ. ಪರಮ ಪೂಜ್ಯರ ಪಾದಗಳಿಗೆ ವಂದಿಸ್ತಾ ಸನ್ಮಾನ ನೋಡ್ರಿ, ಸರ್ಕಾರ ಶಾಲೆಯ ಮಕ್ಕಳ ಅಲ್ಲಿ ತುಂಬಾ ಜೋಶ್ ಕಾಣಿ ಬರ್ಲತ್ತದ. ಸರ್ಕಾರ ಶಾಲೆ ಮಕ್ಕಳಂದ್ರೆ ದೈಹಿಕವಾಗಿ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿಲ್ಲದಿದ್ದರೂ ನಿನ್ನೆ ಮಧ್ಯರಾತ್ರಿಯಲ್ಲಿ ಕರೆ ಮಾಡಿ ಸಾಹಿತ್ಯ ಸಮ್ಮೇಳನದ ತಯಾರಿ ಹೇಗೆ ನಡೀತಾ ಇದೆ ಅಂತ ವಿಚಾರಿಸಿ ನಮ್ಮೆಲ್ಲರ ಪರವಾಗಿ ಆಶೀರ್ವಾದವನ್ನ ಹರಿಸಿರುವಂತಹ ಪರಮ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು, ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಇವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಅವರ ಪಾದಗಳಿಗೆ ವಂದಿಸ್ತಾ ಅವರು ಅತಿ ಬೇಗನೆ ಆರೋಗ್ಯವಾಗಿ ಬರಲಿ ಎಂದ ಕನ್ನಡ ಸಾಹಿತ್ಯ ಪರಿಷತ್ತು ಆಶಿಸ್ತಾ ಇದೆ. ಅವರು ದೈಹಿಕವಾಗಿ ನಮ್ಮನ್ನ ಅಲ್ಲಿ ಆಸ್ಪತ್ರೆಯಲ್ಲಿ ಇರ್ಬೋದು, ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವಂತ ಈ ಕಾರ್ಯಕ್ರಮದ ಪರವಾಗಿ ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನ ಉದ್ಘಾಟಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಹುಡುಗಿ
ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ಸೇಡಂ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ಹಾಗೂ ಇಡೀ ಸಮಸ್ತ ಸೇಡಂ ನಾಗರಿಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಇವರಿಗೆ ಸನ್ಮಾನವನ್ನು ಕೈಬೇಕು ಅಂತ ಶ್ರೀ ಶಶಿಕಾಂತ್ ಬೆಡ್ಸೂರ್ ಅವರಲ್ಲಿ ಮನವಿ. ಸನ್ಮಾನವನ್ನು ಸ್ವೀಕರಿಸುವಂತಹ ಮಾನ್ಯ ಸಚಿವರಿಗೆ ಅನಂತ ಅನಂತ ವಂದನೆಗಳು. ಅದೇ ರೀತಿ ಕನ್ನಡದ ಝೇಂಕಾರವನ್ನು ಉಳಿಸಿರುವಂತಹ ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀ ಕುಂ ವೀರಭದ್ರಪ್ಪ, ಖ್ಯಾತ ಕಾದಂಬರಿಕಾರರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ ವತಿಯಿಂದ ತುಂಬು ಹೃದಯದ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಅವರಿಗೆ ಸನ್ಮಾನವನ್ನ ಗೈಬೇಕು ಅಂತ ಶ್ರೀ ಪ್ರಕಾಶ್ ಕೋಣಿಗೆ ಅವರ ಹತ್ರ ಮನವಿ. ನಮ್ಮ ತೆರೆಗೆ ಹೋಗೊಟ್ಟು ಈ ಒಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿರುವಂತಹ ಕುಂ ವೀರಭದ್ರಪ್ಪ ಸರ್ ಅವರಿಗೆ ಮಗದೊಮ್ಮೆ ನಮ್ಮ ಇಡೀ ಸೇಡಂ ತಾಲೂಕು ಸಾಹಿತ್ಯ ಪರಿಷತ್ ವತಿಯಿಂದ ತುಂಬ ಹೃದಯ ಸ್ವಾಗತ ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೂ ಸ್ಮರಣ ಸಂಚಿಕೆ ಲೋಕಾರ್ಪಣೆಗೊಳಿಸಲಿರುವಂತಹ ಶ್ರೀ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್, ಮಾಜಿ ಶಾಸಕರು ಸೇಡಂ, ಇವರಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ಹಾಗೂ ಸಮಸ್ತ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾನೆ. ಇವರಿಗೆ ಸನ್ಮಾನವನ್ನು ಗೈಬೇಕು ಅಂತ ಶ್ರೀ ಸಂದೀಪ್ ಪ್ಯಾಟೀಲ್ ಇವರಲ್ಲಿ ಮನವಿ. ಮಾನ್ಯ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಸರ್ ಅವರಿಗೆ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ 200 ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಚಂದ್ರಶೇಖರ್ ರೆಡ್ಡಿ ದೇಶಮುಖ್, ಮಾಜಿ ಉಪಸಭಾಪತಿಗಳು, ಕರ್ನಾಟಕ ಸರ್ಕಾರ, ಇವರಿಗೂ ಸಹ ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ ಹಾಗೂ ಸಮಸ್ತ ಈ ಒಂದು ಸಾಹಿತ್ಯ ಪರಿಷತ್ತಿನ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಸರ್. ಇವರಿಗೆ ಸನ್ಮಾನವನ್ನು ಗೈಬೇಕು ಅಂತ ಶ್ರೀ ರಮೇಶ್ ರಾಠೋಡ್ ಅವರಲ್ಲಿ ಮನವಿ. ಉತ್ಸವಿಗಳು ನಮ್ಮ ಸನ್ಮಾನವನ್ನ ಸ್ವೀಕರಿಸುತ್ತಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಆಶಯ ನುಡಿಗಳನ್ನು ಆಡಲಿಕ್ಕೆ ಆಗಮಿಸಿರುವಂತಹ ಹಾಗೂ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಸರ್ ಅವರಿಗೂ ಕೂಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಇವರಿಗೆ ಸನ್ಮಾನವನ್ನ ಗೈಬೇಕು ಅಂತ ಶ್ರೀ ನಾಗಕುಮಾರ್ ಎಳ್ಳಿ ಅವರಲ್ಲಿ ಮನವಿ. ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಸರ್ ಅವರಿಗೆ ನಮನಗಳು. ಅದೇ ರೀತಿ ಈಗ ವಿಶೇಷವಾದಂತಹ ಸನ್ಮಾನ, ಯಾಕಂದ್ರೆ ನಮ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಮ್ಮೇಳನದ ಸರ್ವಾಧ್ಯಕ್ಷರು ಆಗಿರುವಂತಹ ಶ್ರೀ ಲಿಂಗಾರೆಡ್ಡಿ ಶೇರಿ ಸರ್, ಹಿರಿಯ ಸಾಹಿತಿಗಳು, ಸನ್ಮಾನವನ್ನ ಗೈಬೇಕು ಅಂತ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೈಗೊಂಡಿರುವಂತಹ ಪರಮ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರಲ್ಲಿ ಮನವಿಯನ್ನ ಮಾಡ್ತೇನೆ. ಲಿಂಗಾರೆಡ್ಡಿ ಶೇರಿ ಸರ್ ಅವರಿಗೆ ಸನ್ಮಾನವನ್ನು ಗೈಬೇಕು ಅಂತ ಅವರಲ್ಲಿ ಸವಿನಯ ಮನವಿ.
ಗಣ್ಯರು ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಸನ್ಮಾನಿಸಬೇಕು ಅಂತ ಅವರಲ್ಲಿ ಸವಿನಯವಾದಂತಹ ಮನವಿ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ಇರುವಂತಹ ಶ್ರೀ ಲಿಂಗಾರೆಡ್ಡಿ ಶೇರಿ ಸರ್ ಅವರಿಗೆ ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಸೇಡಂ ಹಾಗೂ ಸಮಸ್ತ ಸೇಡಂ ನಾಗರಿಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮ್ಮ ಸನ್ಮಾನವನ್ನ ಸ್ವೀಕರಿಸುತ್ತಿರುವುದಕ್ಕೆ ಅವರಿಗೆ ಅನಂತ ಅನಂತ ನಮನಗಳು ಸರ್. ಸನ್ಮಾನವನ್ನು ಗೈದಿರುವಂತ ಎಲ್ಲ ಹಿರಿಯರಿಗೂ ಕೂಡ ನಮನಗಳು. ಅದೇ ರೀತಿ ಶ್ರೀಮತಿ ಸುಮಾ ಲಕ್ಷ್ಮೀನಾರಾಯಣ್ ಚುಮ್ಮಂಚೋಡ್ಕರ್, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ, ಇವರಿಗೂ ಕೂಡ ವೇದಿಕೆ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇವರಿಗೆ ಸನ್ಮಾನವನ್ನು ಗೈಬೇಕು ಅಂತ ಶ್ರೀಮತಿ ಜಯಲಕ್ಷ್ಮಿ ಎಸ್ ಬಿರಾದಾರ್ ಇವರಲ್ಲಿ ಮನವಿ. ಮೇಡಮ್, ಅದೇ ರೀತಿ ಶ್ರೀ ಮುಡುಬಿ ಗುಂಡೇರಾವ್ ಸರ್, ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರು ಹಾಗೂ ಹಿರಿಯ ಸಾಹಿತಿಗಳು, ಇವರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ ಸರ್. ಇವರಿಗೆ ಸನ್ಮಾನವನ್ನು ನೀಡಬೇಕು ಅಂತ ಶ್ರೀ ಶ್ರೀಶೈಲ್ ರುದ್ನೂರ್ ಅವರಲ್ಲಿ ಮನವಿ. ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸೇಡಂನ ಹಿರಿಯರು ಆಗಿರುವಂತಹ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ, ಮಾಜಿ ರಾಜ್ಯಸಭಾ ಸದಸ್ಯರು, ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇವರನ್ನ ಸನ್ಮಾನಿಸಬೇಕು ಅಂತ ಶ್ರೀ ಚಂದ್ರಶೇಖರ್ ಗಚ್ಚಿನಮಠಿ ಸರ್ ಕೇಳ್ಕೊಳ್ತಾರೆ. ನಮ್ಮ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ಹಿರಿಯರಾಗಿರುವಂತಹ ಬಸವರಾಜ್ ಪಾಟೀಲ್ ಸೇಡಂ ಸರ್ ಅವರಿಗೆ ಅನಂತ ಅನಂತ ನಮನಗಳು ಸರ್. ಅದೇ ರೀತಿ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀಮತಿ ಶ್ರೀಯಾಂಕಾ ಎ ಧನಶ್ರೀ, ತಹಸೀಲ್ದಾರರು ಸೇಡಂ, ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ಹಾಗೂ ಎಲ್ಲ ಸೇಡಂ ಸಮಸ್ತ ನಾಗರಿಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಇವರಿಗೆ ಸನ್ಮಾನವನ್ನು ನೀಡಬೇಕು ಅಂತ ಶ್ರೀಮತಿ ಚೆನ್ನಮ್ಮ ಪಾಟೀಲ್ ಇವರಲ್ಲಿ ಮನವಿ. ಅದೇ ರೀತಿ ಶ್ರೀ ಚೆನ್ನಪ್ಪ ರಾಯಣ್ಣನವರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಸೇಡಂ, ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ಹಾಗೂ ಇವರಿಗೆ ಸನ್ಮಾನವನ್ನು ಗೈಬೇಕು ಅಂತ ಶ್ರೀ ಗೌಡ ಪಾಟೀಲ್ ಮಕ್ಕಾಪಲ್ಲಿ ಇವರಲ್ಲಿ ಮನವಿ.
ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀ ಮಾರುತಿ ಗುಜರಾತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇಡಂ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ವತಿಯಿಂದ ಹಾಗೂ ವೇದಿಕೆ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸರ್. ಇವರಿಗೆ ಸನ್ಮಾನವನ್ನು ಗೈಬೇಕು ಅಂತ ಶ್ರೀ ಲಕ್ಷ್ಮಣ್ ರಂಜೋಳ್ಕರ್ ಅವರಲ್ಲಿ ಮನವಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅನಂತ ನಮನಗಳು. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀ ಶಿವಶಾನ್ ರೆಡ್ಡಿ ಪಾಟೀಲ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸೇಡಂ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ವೇದಿಕೆ ಪರವಾಗಿ ತುಂಬು ಹೃದಯದ ಸ್ವಾಗತಗಳು. ಇವರಿಗೆ ಸನ್ಮಾನಿಸಬೇಕು ಅಂತ ಶ್ರೀ ನದೀಮ್ ಪಟೇಲ್ ಅವರಲ್ಲಿ ಮನವಿ. ಧನ್ಯವಾದಗಳು ಸರ್. ಅದೇ ರೀತಿ ಕಾರ್ಯಕ್ರಮದಲ್ಲಿರುವಂತಹ ಮಂಜುನಾಥ್ ರೆಡ್ಡಿ PSI ಸೇಡಂ ಇವರನ್ನ ಸನ್ಮಾನಿಸಬೇಕು ಅಂತ ಶ್ರೀ ಶರಣು ಮಹಾಗಾವ್ ಅಧ್ಯಕ್ಷರು ತಾಲೂಕಾ ಪತ್ರಕರ್ತ ಸಂಘ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಸನ್ಮಾನವನ್ನು ಗೈಬೇಕು ಅಂತ ಮಲ್ಲಪ್ಪ ಪೂಜಾರಿ ಅವರ ಹತ್ರ ಕೇಳ್ಕೊಳ್ತಾನೆ. ವಂದನೆಗಳು ಸರ್. ಅದೇ ರೀತಿ ಶ್ರೀ ನಾಗೇಶ್ವರರಾವ್ ಮಾಲಿ ಪಾಟೀಲ್ ಹಿರಿಯ ಕಾಂಗ್ರೆಸ್ ಮುಖಂಡರು ಸೇಡಂ ಅವರಿಗೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾನೆ. ಅವರಿಗೆ ಸನ್ಮಾನವನ್ನು ಗೈಬೇಕು ಅಂತ ಶ್ರೀ ಸುನೀಲ್ ಮಾಣಿಕ್ವಾರ್ ಅವರಲ್ಲಿ ಮನವಿ. ಧನ್ಯವಾದಗಳು ಸರ್. ಅದೇ ರೀತಿ ಕಾರ್ಯಕ್ರಮದಲ್ಲಿ ಇನ್ನೂರು ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಶಿವಲಿಂಗ ರೆಡ್ಡಿ ಬೆನಕನಹಳ್ಳಿ ಮುಖಂಡರು ಸೇಡಂ ಇವರಿಗೆ ಸುನೀಲ್ ಇವರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಇವರಿಗೆ ಸನ್ಮಾನವನ್ನ ಗೈಬೇಕು ಅಂತ ಸುನೀಲ್ ಹಳ್ಳಿ ಅವರಲ್ಲಿ ಮನವಿ. ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಹಾದೇವ್ ರೆಡ್ಡಿಮನಿ CPI ಸರ್ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ ಹಾಗೂ ಸಮಸ್ತ ಸೇಡಂ ನಾಗರಿಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಸನ್ಮಾನವನ್ನು ನೀಡಬೇಕು ಅಂತ ಶ್ರೀ ಅವಿನಾಶ್ ಬೋರಂಚಿ ಇವರಲ್ಲಿ ಮನವಿ. ಧನ್ಯವಾದಗಳು ಸರ್. ಈಗ ಶರಣಯ್ಯ ಸ್ವಾಮಿ
ಇವರು ಮುಖ್ಯಾಧಿಕಾರಿಗಳು ಪುರಸಭೆ ಸೇಡಂ, ಇವರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ವತಿಯಿಂದ ಹಾಗೂ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಇವರಿಗೆ ಸನ್ಮಾನವನ್ನ ಗೈಬೇಕು ಅಂತ ಹಂಪೆಯ CRP ಸರ್ ಅವರಲ್ಲಿ ಮನವಿಯನ್ನ ಮಾಡ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀ ವಿಜಯಕುಮಾರ್ ಪುಲಾರಿ ತಾಲೂಕು ಅಧಿಕಾರಿಗಳು, ಇವರಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ವತಿಯಿಂದ ಹಾಗೂ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಇವರಿಗೆ ಸನ್ಮಾನವನ್ನ ಗೈಬೇಕು ಅಂತ ಸಾಗರ್ ಕಲ್ಕಂ ಅವರಲ್ಲಿ ಮನವಿ. ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ ಅತಿಥಿಗಳಾಗಿರುವಂತಹ ಶ್ರೀ ಶ್ರೀನಿವಾಸ್ ರೆಡ್ಡಿ ಪಾಟೀಲ್ ಕುರುಕುಂದ ಲಯನ್ಸ್ ಕ್ಲಬ್ ಅಧ್ಯಕ್ಷರು, ಇವರಿಗೆ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ವತಿಯಿಂದ ತುಂಬ ಹೃದಯ ಸ್ವಾಗತ. ಇವರಿಗೆ ಸನ್ಮಾನ ಮಾಡಬೇಕು ಅಂತ ಬಸವರಾಜ್ ಜಜ್ಜೆಲ ಅವರಲ್ಲಿ ಮನವಿ. ಸಮಯದ ಅಭಾವ ಇರುವುದರಿಂದ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಲ್ಲಿ ಕ್ಷಮೆ ಕೋರ್ತಾ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಜಗನ್ನಾಥ್ ಎಲ್ ತರ್ನಳ್ಳಿ ಸ್ವರ್ಣ ಸಂಚಿಕೆ ಸಂಪಾದಕರು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಸ್ವಾಗತವನ್ನು ಕೋರುವಂತ ಎಲ್ಲ ಮಹನೀಯರಿಗೆ ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಸನ್ಮಾನವನ್ನ ಗೈಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡ್ತಾನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿರುವಂತಹ ಶ್ರೀ ಶಿವರಾಜ್ ಅಂಡಗಿ ಕಾರ್ಯದರ್ಶಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ, ಇವರಿಗೂ ಕೂಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ ವತಿಯಿಂದ ತುಂಬ ಹೃದಯದ ಸ್ವಾಗತ. ಅದೇ ರೀತಿ ಶ್ರೀ ಧರ್ಮಣ್ಣ ತನ್ನಿ ಗೌರವ ಕಾರ್ಯದರ್ಶಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ, ಇವರಿಗೂ ಕೂಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಶ್ರೀ ಶರಣರಾಜ್ ಛತ್ರಬಂದಿ ಕೋಶಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ, ಇವರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ ಹಾಗೂ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಸುರೇಶ್ ದೇಶಪಾಂಡೆ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಚಿಂಚೋಳಿ, ಇವರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ ವತಿಯಿಂದ ತುಂಬ ಹೃದಯದ ಸ್ವಾಗತ. ಸರ್ ಏನ್ ಸರ್ ಇದು ರಾಗಿ ರಾಗಿ ಪಾಪಡ್ ಆರೋಗ್ಯ. ನೋಡ್ರಿ, ನಮ್ಮ ಸೇಡಂ ತಾಲೂಕದ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ರಾಗಿ ಪಾಪಡು ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತ. ಈಗ ಚೆನ್ನಾಗಿದೆ ಅಂತ ನಮಗೂ ತಿನ್ನಕ್ ಕೊಟ್ರೆ ನಾವು ತಿಂತೀವಿ. ಸರ್ ನಮಸ್ಕಾರ ಸರ್, ನೀವು ಆರೋಗ್ಯ ಇಲಾಖೆಯಲ್ಲಿ ಅಂತ ನೋಡ್ರಿ, ನಮ್ಮ ಸರ್ಕಾರಿ ಹಾಸ್ಪಿಟಲಲ್ಲಿರುವಂಥ ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಯಾರಿಗಾನ ಅಕಸ್ಮಾತ್ ಏನಾನ ಆದ್ರೂ ಕೊಡ್ಬೋದಾ? ಏನೇನ್ರಿ ನೋಡ್ರಿ, ಭರ್ಜರಿ ಬ್ಯಾಟಿಂಗ್ ಯುವಕರು. ಈಗ ಸೂಪರ್ ಆಗಿ ಅನ್ನ ಸಾಂಬಾರ್ ಬದನಿಕಾಯಿ ಚಜ್ಜ ಸೂಪರ್ ಒಡಿಸ್ಸಾವಿಗೆ ಮಜ್ಜಿಗೆ. ಶೇಖರ್ ಸೇಡಂ ಬರ್ರಿ, ಕನ್ನಡ ಸಾಹಿತ್ಯ ಸಮ್ಮೇಳನದವರು ಭರ್ಜರಿಯಾಗಿ ಊಟದ ವ್ಯವಸ್ಥೆ ಮಾಡ್ಯಾರ. ಎಲ್ಲರೂ ಊಟಕ್ಕೆ ಲೈನ್ ಆಗಿ ನೋಡ್ರಿ, ಎಲ್ಲರೂ ಹೆಂಗ್ ನಿಂತಾರ ಊಟಕ್ಕೂ. ಎಲ್ಲ ಮಕ್ಕಳು ಊಟಕ್ಕೆ ಲೈನ್ ಆಗಿ ನಿಂತಾರ. ಎಲ್ಲ ವಿದ್ಯಾರ್ಥಿಗಳ ಮುಖದಲ್ಲಿ ತುಂಬಾ ಖುಷಿಯೋ ಖುಷಿ. ಈಗ 2-3 ನಿಮಿಷದಲ್ಲಿ ಹೋಗಿ ಊಟ ಮಾಡ್ತಾರೆ, ಅದಕ್ಕಾಗಿ ಎಲ್ಲರ ಮುಖದಲ್ಲಿ ಫುಲ್ ಖುಷಿ ಅದ. ಈಗ ಊಟಕ್ಕೆಲ್ಲ ಲೈನ್ ನಿಂತಾರ ನೋಡ್ರಿ. ಹಾ, ಈಗ ಊಟಕ್ಕೆ ಹೋಗುವುದಿದು ಹಬ್ಬ. ಸ್ವಲ್ಪ ಬಾ ಅಮ್ಮಿ, ಬಾ ಅಮ್ಮಿ ಒಂದು ನಿಮಿಷ ನೋಡ್ರಿ.
ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಎಲ್ಲ ಬಂದಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಏನೇನು ಮಾಡ್ಯಾರವ? ಚಜ್ಜಕ್ಕು, ಬದನೆಕಾಯಿ, ಅನ್ನ, ಸಾಂಬಾರ್, ಹೊಡಿರಿ ಶಾವಿಗೆದಾಗ ಮಜ್ಜಿಗೆ. ನೋಡ್ರಿ ಎಲ್ಲ ಖುಷಿ ಖುಷಿಲಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು. ಶೇಖರ್ ಎಲ್ಲರೂ ಊಟ ಮಾಡ್ಲತ್ತಾರ. ನಮಸ್ಕಾರ. ಈಗ ನೋಡ್ರಿ ಸೂಪರ್. ಇವ್ರು ನೋಡ್ರಿ ಆರಾಮ್ ಫಸ್ಟ್ ಕ್ಲಾಸ್ ಆಗಿ ಚಕ್ಕಲ್ ಮಕ್ಕಳು ಆಯ್ಕಂತ ಊಟ ಮಾಡ್ಲತ್ತಾರ. ಈಗ ವಾ ಸೂಪರ್. ಹಾ ಎಲ್ಲ ಹುಡುಗರು ತುಂಬಾ ಸಂಭ್ರಮದಿಂದ ಊಟ ಮಾಡ್ಲತ್ತಾರ. ನೋಡ್ರಿ ಎಲ್ಲರೂ ನಿಮ್ಗೆ ತೋರಿಸ್ತೀನಿ. ಎಲ್ಲ ಯುವಕರು ಈಗ ಹೆಂಗದ್ರಿ? ಏನೇನು ಸ್ಪೆಷಲ್? ಚಜ್ಜಕ್, ಅನ್ನ, ಸಾಂಬಾರ್, ಬದನೆಕಾಯಿ, ನೋಡ್ರಿ ಶಾವಿಗೆದಾಗ ಮಜ್ಜಿಗೆ. ಕನ್ನಡ ಜಾತ್ರೆದಾಗ ನೋಡ್ರಿ ಎಲ್ಲ ಸಾರುಗಳಾರ. ಈಗ ಊಟದ ಮಾಡ್ರಿ, ನೀವು ನಿಮ್ ಕೆಲಸ ನೀವು ಮಾಡ್ತಾ ಇರ್ರಿ. ನೋಡ್ರಿ ಎಲ್ಲ ಒಳ್ಳೆಯ ವ್ಯವಸ್ಥೆ ಮಾಡ್ಲತ್ತಾರ. ನೋಡ್ರಿ ಇದು ಚಜ್ಜಕ್ಕು, ಅನ್ನ, ಸಾಂಬಾರ್. ಈಗ ನೋಡ್ರಿ ಅಕ್ಕವ್ರೆಲ್ಲ ಫಸ್ಟ್ ಕ್ಲಾಸ್ ಬಂದಂತ ಎಲ್ಲ ಕನ್ನಡ ಅಭಿಮಾನಿಗಳು ಒಳ್ಳೆಯ ವ್ಯವಸ್ಥೆ ಮಾಡ್ಯಾರ. ಚಜ್ಜಕ್ಕು, ಅನ್ನ, ಸಾಂಬಾರ್, ಬದನೆಕಾಯಿ ಪಲ್ಯ. ಎಲ್ಲ ವಿದ್ಯಾರ್ಥಿಗಳು ಲೈನ್ ನಿಂತಾಗಿ ಊಟ ಮಾಡ್ಲತ್ತಾರ ನೋಡ್ರಿ. ಮತ್ತ ತೋದಿನಿ ಸರ್. ಅದೇ ರೀತಿ ಇಲ್ಲಿ ನೋಡ್ರಿ ಇಲ್ಲಿ ಅಕ್ಕೋರು ಒಳ್ಳೆ ವ್ಯವಸ್ಥೆ ಫಸ್ಟ್ ಕ್ಲಾಸ್ ಆಗಿ ಸಾಂಬಾರ್ ಬಿಸಿ ಬಿಸಿ ಸಾಂಬಾರ್ ಹಾಕ್ಲತ್ತಾರ ಅಕ್ಕೋರು ವಿದ್ಯಾರ್ಥಿಗಳಿಗೆ. ಅಲ್ಲಿ ಅನ್ನ ಎಲ್ಲ ಬಂದಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಊಟದ ವ್ಯವಸ್ಥೆ ಮಾಡಲಾಗಿದೆ. ನೋಡ್ರಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಸಂಭ್ರಮದಿಂದ ಊಟವನ್ನು ಸವಿತಿದ್ದಾರೆ. ಚಜ್ಜಕ್ಕು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆದಂತಹ ಚಜ್ಜಕ್ಕು. ಎಲ್ಲ ಚಜ್ಜಕ್ಕನ್ನು ಎಲ್ಲ ಪ್ಲೇಟ್ಗಳಾಗ ಅವು ನೋಡ್ರಿ ಎಲ್ಲರೂ ನೋಡ್ರಿ. ಎಲ್ಲ ನಮ್ಮ ಸೇಡಂ ತಾಲೂಕದ ಹಾಸ್ಯ ಕಾರ್ಯಕರ್ತೆಯರು ಅವರು ಕೂಡ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ನಮಸ್ಕಾರ ಊಟ ಮಾಡ್ಲತ್ತಾರ. ಈಗ ಊಟ ಮಾಡಲಿ. ಚಜ್ಜಕ್ಕು, ಅನ್ನ, ಸಾಂಬಾರ್, ಬದನೆಕಾಯಿ ಪಲ್ಯ ಸೂಪರ್ ಆಗಿ ಬನ್ರಿ. ಹಂಗೆ ನಿಮ್ಮೆಲ್ಲರಿಗೂ ಮುಂದೆ ಕರ್ಕೊಂಡು ಹೋಗ್ತೀನಿ. ಮತ್ತು ಸರ್ಕಾರ ಶಾಲೆಯ ವಿದ್ಯಾರ್ಥಿನಿಯರು ನೋಡ್ರಿ ಅವ್ರನ್ನೂ ಫಸ್ಟ್ ಕ್ಲಾಸಾಗಿ ಊಟ ಮಾಡ್ಲತ್ತಾರ. ಯಾವ ಸ್ಕೂಲ್ ಮಕ್ಕಳಮ್ಮ ನೀವು? ಮಾತು ಬರಲ್ಲ ನೋಡ್ರಿ. ಮಕ್ಕಳು ಫಸ್ಟ್ ಕ್ಲಾಸ್ ಎಲ್ಲರೂ ಒಂದೇ ಕಡೆ ಸೇರಿ ಆರಾಮಾಗಿ ಊಟ ಮಾಡ್ಲತ್ತಾರ. ಇಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಒಳ್ಳೆ ಫಿಲ್ಟರ್ ನೀರು ಮಾಡ್ಯಾರ. ಮತ್ತು ಕೈ ತೊಳ್ಕೊಳಕ್ಕೂ ಇಲ್ಲಿ ಒಳ್ಳೆಯ ವ್ಯವಸ್ಥೆ. ಇಲ್ಲಿ ಎಲ್ಲರೂ ಊಟ ಮಾಡಿದ ಮೇಲೆ ಬಂದು ಇಲ್ಲಿ ಕೈ ತೊಳ್ಕೊಬೋದು. ಇಲ್ಲಿ ಕೈ ತೊಳ್ಕೊಂಡು ಆಮೇಲೆ ಇಲ್ಲಿ ಫಿಲ್ಟರ್ ನೀರು ಕುಡಿಲಿಕ್ಕೆ ಒಳ್ಳೆ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಇಲ್ಲಿ ಇದು ಫಿಲ್ಟರ್ ನೀರನ್ನು ಕುಡಿಯೋ ವ್ಯವಸ್ಥೆ. ಆಮೇಲೆ ಊಟ ಮಾಡಿ ಪ್ಲೇಟ್ ಇರ್ತಾವಲ್ಲ ಅವು ಪ್ಲೇಟ್ಗಳು ನಮ್ಮ ಸೇಡಂ ತಾಲೂಕಾ ಪುರಸಭೆಯವರಲ್ಲ ಅವರು ಒಳ್ಳೆ ವ್ಯವಸ್ಥೆ ಮಾಡ್ಯಾರ. ಅಂದ್ರೆ ಏನು, ಒಂದು ಗಾಡಿ ಇಟ್ಟಾರ. ಯಾರಾದ್ರೂ ನೀವು ಊಟ ಮಾಡ್ರಿ, ಊಟ ಮಾಡಿದ ಮ್ಯಾಗ ಅವೇನು ಪ್ಲೇಟ್ ಇರ್ತಾವಲ್ಲ ಅವು ಪ್ಲೇಟ್ಗಳು ಈ ಪುರಸಭೆ ಗಾಡಿದಾಗೆ ಹಾಕಬೇಕು ಅಂತ ನೋಡ್ರಿ. ನಮ್ಮ ಸೇಡಂ ಪುರಸಭೆ ಸೇಡಂ ಹಸಿ ಕಸ ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಅಂತ ಸ್ವಚ್ಛ ಭಾರತ್ ಅಭಿಯಾನ ಸ್ವಚ್ಛತೆಯನ್ನು ಕಾಪಾಡಿ ಅಂತ ನೋಡ್ರಿ ಎಷ್ಟು ಸೂಪರ್ ಆಗಿಟ್ರ. ಈ ಗಾಡಿದಾಗೆ ಊಟ ಮಾಡಿದವರು ಎಲ್ಲರೂ ಅವ್ರವ್ರು ಏನು ಪ್ಲೇಟ್ಗಳು ಇರ್ತಾವಲ್ಲ ಈ ಗಾಡಿದಾಗ ಹಾಕ್ಲತ್ತಾರ ನೋಡ್ರಿ. ಸ್ವಚ್ಛತೆಯೇ ದೇವರು ಅಂತೀವಿ. ಈಗ ಆಮೇಲೆ ಈಗ ಇಲ್ಲೊಂದು ಗಾಡಿ ಒಂದಾದ. ಊಟ ಮಾಡಿದವರು ಎಲ್ಲರೂ ಪ್ಲೇಟು ಅಚ್ಚುಕಟ್ಟಾಗಿ ನೀಟಾಗಿ ಬಂದು ಇದರೊಳಗೆ ಹಾಕ್ಲತ್ತಾರ. ಎಲ್ಲ ವಿದ್ಯಾರ್ಥಿಗಳಾಗಲಿ, ದೊಡ್ಡವರಾಗಲಿ, ಸಣ್ಣವರಾಗಲಿ ಅವರೆಲ್ಲರಿಗೂ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಒಳ್ಳೆ ವ್ಯವಸ್ಥೆ ಮಾಡಿಕೊಳ್ಳಕ್ಕೆ ಅವರು ಸಪೋರ್ಟ್ ಮಾಡ್ಲತ್ತಾರಲ್ಲ ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಈಗ ಇವರೆಲ್ಲರಿಗೆ ಏನು ನೋಡ್ಲತ್ತಿರಲ್ಲ ವಿದ್ಯಾರ್ಥಿಗಳು, ಇವರು ಊಟಕ್ಕೂ ಹೋಗೋ ಸಲಕ್ಕಾಗಿ ಲೈನ್ ನಿಂತಾರ. ಈಗ ಹೋಗಿ ಫಸ್ಟ್ ಕ್ಲಾಸಾಗಿ ಅನ್ನ, ಸಾಂಬಾರ್, ಚಜ್ಜಕ್ಕೆ ಬಾರಿಸ್ಬಿಡ್ತಾರ. ಎಲ್ಲ ಫುಲ್ ಖುಷಿದಾಗಾರ ಎಲ್ಲರೂ. ಬರ್ರಿ ಈಗ ಆಮೇಲೆ ಇವರೆಲ್ಲರೂ ಊಟ ಆಯ್ತಿಲ್ಲಪ್ಪ ಹಾಗಾದ್ರೆ ಸರ್
ಹೆಂಗದ ಊಟ ಚಜ್ಜಿಗ್ ಸೂಪರಾ ಏ ಹೆಂಗದಪ್ಪ ಚಜ್ಜಿಗ್ ಸೂಪರಾ ಯಾವ ಸಾಲಿ ಮಕ್ಕಳು ನೀವು ಹಾ ಜೂನಿಯರ್ ಕಾಲೇಜ್ ಮಕ್ಕಳು ನೋಡ್ರಿ ಚಜ್ಜಿಗ್ ಸೂಪರ ಅಂತಲ್ಲತ್ತಾರ ಬರ್ರಿ ಊಟದ ಆಯ್ತು. ಈಗ ಇವ್ರೆಲ್ಲರೂ ಏನ್ ನೋಡ್ಲತ್ತಿರಲ್ಲ ಇವ್ರೆಲ್ಲರೂ ಈಗ ಊಟ ಮಾಡ್ಲಕ್ ಹೋಗ್ಲತ್ತಾರ, ಒಳ್ಳೆ ಊಟ ಮಾಡ್ಲತ್ತಾರ ಬರೋರೆಲ್ಲರೂ. ಓ ನಮಸ್ಕಾರ ರೀ ಮೇಡಮ್. ಇವ್ರು ನೋಡ್ರಿ ನಮ್ಮ ಸೇಡಂ ತಾಲೂಕದ ಫೇಮಸ್ ಭರತನಾಟ್ಯ ಮೇಡಮ್, ಸೂಪರ್, ಥ್ಯಾಂಕ್ ಯು ರೀ. ಬರ್ರಿ ಫುಲ್ ಖುಷಿ ಎಲ್ಲರೂ. ಓ ನಮಸ್ಕಾರ ರೀ. ನೋಡ್ರಿ ಮೇಡಮ್ ಅವ್ರು ನಮಗ್ ಕನ್ನಡದ ಶಾಲೆ ಹಾಕ್ಲತ್ತಾರ, ಧನ್ಯವಾದಗಳು ರೀ ಮೇಡಮ್. ಎಲ್ಲ ಬಿಸಿ ಬಿಸಿ ಚಜ್ಜು ಕೂಟಗೊಳತ್ರಿನಪ್ಪ. ಇವ್ರು ನೋಡ್ರಿ ಮಕ್ಕಳು ಊಟ ಆಗ್ಯದ, ಎಲಿಗಳು ಮಾತ್ರ ಅಲ್ಲಿ ಹಾಕ್ಬೇಕು, ಸ್ವಚ್ಛತೆ ಕಾಪಾಡ್ಬೇಕು. ಓಕೆ ರೈಟ್. ನೋಡ್ರಿ ವಿದ್ಯಾರ್ಥಿಗಳು ಊಟ ಮಾಡಿ ಪ್ಲೇಟ್ಗಳು ತಗೊಂಡ್ ಅಲ್ಲಿ ಹಾಕ್ಲಾಕ್ ಹೋಗ್ಲತ್ತಾರ, ಇವ್ರು ಊಟ ತಗೊಂಡ್ ಹೊಂಟಾರ ನೋಡ್ರಿ. ವಾ ನಮಸ್ಕಾರ ಸರ್. ನೋಡ್ರಿ ಮಕ್ಕಳು ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ಲತ್ತಾರ ಕನ್ನಡ. ಇದೆಲ್ಲ ಲೈವ್ ಆಗ್ಲತ್ತದ. ಇದು ನಾನಾ ಶೇಖರ್ ಸೇಡಂ ಲೈವೇ ಅದ ಡೈರೆಕ್ಟ್. ಲೈವ್ ಅದ ಏನ್ ಜೈ ಕನ್ನಡ ಅಂತ ಅಂದ್ ಬಿಡ್ರಿ ಕಲಾ. ಹಾ ರೈಟ್. ಎಲ್ಲ ವಿದ್ಯಾರ್ಥಿಗಳು ನೋಡ್ರಿ ಇವರೆಲ್ಲ ಊಟಕ್ಕೆ ಹೋಗ್ಲತ್ತಾರ ಎಲ್ಲ ಇವರೆಲ್ಲರೂ. ಬನ್ರಿ ಮತ್ತ ಆಮ್ಯಾಗ ಏನಾಗ್ತದ ಅಂದ್ರೆ ಅಪ್ಪಿ ಊಟ ಆಗ್ಯದೇನೋ ನಿಮ್ಮೆಲ್ಲರದು, ಊಟ ಮಾಡ್ರಿ. ಮಾಡಿಲ್ಲ ಮತ್ತೆ ಹೋಗ್ರಿ, ಮತ್ತೆ ಊಟ ಮಾಡ್ಲಕ್ ಹೋಗ್ರಿ. ಅದು ಹೋಗ್ರು ಹಂಗ ಅನ್ಬಾರ್ದು. ನೋಡ್ರಿ ಮಕ್ಕಳೆಲ್ಲ ಫಸ್ಟ್ ಕ್ಲಾಸ್ ಆಗಿ ಪ್ಲೇಟ್ಗಳು ತಗೊಂಡು ಊಟ ಬಡಿಸ್ಕೊಂಡು ಆರಾಮಾಗಿ ನೀಟಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಬರ್ಲಾಕ ಚಕ್ಕಳ ಮಕ್ಕಳು ಹಾಕೊಂಡ್ ಕುಂತ ಆರಾಮಾಗಿ ಊಟ ಮಾಡಿ ಟೆನ್ಷನ್ ತಗೋಲಕ್ ಹೋಗ್ಬೇಡ್ರಿ. ಚಜ್ಜೆ ಅನ್ನ ಸಾಂಬಾರ್. ಓ ನೋಡ್ರಿ ನಮ್ಮ ಸೇಡಂ ತಾಲೂಕದಾಗ ಒಂದು ವಾಸುದತ್ತ ಸಿಮೆಂಟ್ ಫ್ಯಾಕ್ಟ್ರಿ ಅದ, ಭಾಳ ಫೇಮಸ್ ಅದ. ಆ ಮಕ್ಕಳು ಆರಂತ ಊಟ ಹೆಂಗದಮ್ಮ ಸೂಪರ. ನೋಡ್ರಿ ಊಟ ಸೂಪರ್ ಅದಂತಲ್ಲತ್ತಾರ. ಮಾಡ್ರಿ ಊಟ ಹೆಂಗ್ ಸೂಪರ್ ನೋಡ್ರಿ. ಫುಲ್ ಎನರ್ಜಿದಾಗಾರ ವಾಸದತ್ತ ಎಲ್ಲ ಮಕ್ಕಳು. ಈಗ ವಾಸತ್ತ ಸಾಲಿ ಶಿಕ್ಷಕರು ಇಲ್ಲ ಯಾರು ನೋಡ್ರಿ ಮಗಳ್ರಿ. ನೋಡ್ರಿ ಮಕ್ಕಳು ಏನೇನದ ಚಜ್ಜಕ್ಕೂ ಚಜ್ಜಗ್ ಮತ್ತ ಬದನಿಕಾಯಿ ಅನ್ನ ಸಾಂಬಾರ್ ಒಡಿ ಶಾವಿಗೆ ಮಜ್ಜಿಗೆ. ಅಮ್ಮಿ ಟೇಸ್ಟ್ ಆಗಿದೆ ಸೂಪರ್. ಯಾವ ಸ್ಕೂಲ್ ಮಕ್ಕಳು? ಚಜ್ಜಕ್ ಹೆಂಗ ಚಜ್ಜಕ್ ಸೂಪರ ರೈಟ್. ಸರ್ ಹೇಗಿದೆ ಸರ್, ರುಚಿ ಹೇಗಿದೆ? ಇದು ಚಜ್ಜಿಗೆ ಹೆಂಗದ ಸರ್? ಸೂಪರ್. ನೋಡ್ರಿ ಊಟ ಮಾಡ್ಲತ್ತಾರ ಮಕ್ಕಳು. ನಿಂದ್ರಿ ಬರ್ತೀನಿ ನಿಂದ್ರಿ. ನಡ್ರಿ ನೀವು ನಡ್ರಿ ಸಂಟ್ರ ನಡ್ರಿ ನೀವು. ಸ್ಕೂಲ್ ಹೆಸರು ಏನಾದಲ್ರಿ? ಲಿಟಿಲ್ ಆರ್ಚಿಡ್ಸ್ ಮಕ್ಕಳು ನೋಡ್ರಿ ಎಷ್ಟು ಸಣ್ಣ ಸಣ್ಣವ್ರು ಯಾರು ನೋಡ್ರಿ, ಎಷ್ಟು ಮುದ್ದಾಗಿ ಊಟ ಮಾಡ್ಲತ್ತಾರ. ನೋಡ್ರಿ ಮೇಡಮ್ ಅವ್ರು ಊಟ ಮಾಡಿಸ್ಲತ್ತಾರ, ಸಣ್ಣವ್ರಾರ ಆರಾಮ್ ಫಸ್ಟ್ ಕ್ಲಾಸ್ ಆಗಿ ಕುಂತು ಊಟ ಮಾಡ್ಲತ್ತಾರ. ಊಟ ಮಾಡ್ರಿ. ಹಾಯ್ ಹಾಯ್ ಅನ್ರಿ. ಎಷ್ಟು ಸಣ್ಣ ಸಣ್ಣರಲ್ಲಪ್ಪ. ಹೊಡಿ ಜಬಟಿ ಅಲ್ಲ ರೀ. ಇವ್ರು ಬರೀ ಇವ್ರದ್ದು ತಿನ್ಲತ್ತಾರಲ್ಲ, ಇಲ್ಲಿ ಮಾಡ್ಬೇಕಲ್ಲ. ಎಷ್ಟು ಜನ ಬಂದಾರ್ರಿ ಮಕ್ಕಳು ನಿಮ್ಮ ಸ್ಕೂಲ್ ನಿಂತ್ರಿ? 20 ಜನ ಬಂದಿರೇನ್ರಿ? ಹೆಂಗ ಅನ್ಸತ್ತದ್ರಿ ಕಾರ್ಯಕ್ರಮ? ಸೂಪರ. ಮತ್ತು ಚಜ್ಜಿಗೆ ಅನ್ನ ಸಾಂಬಾರು ನೀವು ಊಟ ಮಾಡ್ಬೇಕ್ರಿ ಮೇಡಮ್.
ಇಲ್ಲಿಟ್ರಿ ಏನ್ರಿ ಅವಾಗ ಇಲ್ಲಿ ನೋಡ್ರಿ ಇಲ್ಲಿಟ್ರ ಅಂತ ನೋಡ್ರಿ. ಊಟ ಮಾಡ್ರಿ ಮೇಡಮ್ ನೀವು. ನೋಡ್ರಿ ಈಗ ನೀವೇನ್ ನೋಡ್ಲತ್ತೀರಲ್ಲ ಇವರೆಲ್ಲ ಮಕ್ಕಳು ಊಟ ಮಾಡಿಕೆಸಿ ಈಗ ಹೊರಗೆ ಹೊಂಟಾರ. ಊಟ ಮಾಡ್ರಿಲ್ಲಮ್ಮ, ಊಟ ಆಗ್ಯದ್ರೆ ಊಟ ಹೆಂಗದ? ಸೂಪರ ಸಾಬ್ರೆ ಊಟ ಐತ್ರಿ? ಚಜ್ಜಿಕ್ ಹೆಂಗದ್ರಿ? ಚಜ್ಜಿಕ್ ಒಳ್ಳೆ ರೀತಿ ಎಲ್ಲ ಸೂಪರ ನಂಬರ್ ಊಟ ಮಾಡಿರಿ ಹೆಂಗ? ಚಜ್ಜಿಕ್ ಅನ್ನ ಸಾಂಬಾರ್ ಸೂಪರ್. ಕಾರ್ಯಕ್ರಮ ಹೆಂಗದ? ಒಳ್ಳೆ ಕಾರ್ಯಕ್ರಮ. ನಮ್ಮ ಸೇಡಂ ನಮ್ಮ ಎಮ್ಮೆ. ನೋಡ್ರಿ ಮಕ್ಕಳೆಲ್ಲ ಊಟ ಮಾಡಿ ಸಾಲಾಗಿ ಅವ್ರವ್ರು ಇದಕ್ಕೆ ಹೋಗ್ಲತ್ತಾರ, ಸ್ಕೂಲ್ಗಳಿಗೆಲ್ಲ ಹೋಗ್ಲತ್ತಾರ ನೋಡ್ರಿ ಮಕ್ಕಳೆಲ್ಲ. ಈಗ ಈ ವಿದ್ಯಾರ್ಥಿಗಳು ಊಟ ಮಾಡಿ ಈಗ ಹೊರಗಡೆ ಹೊಂಟಾರ. ಹೆಂಗಿತ್ತಪ್ಪ ಚಜ್ಜಕ್? ಬೆಂಕಿ ಚಜ್ಜಕ್ ಬೆಂಕಿ ಇತ್ತಂತ. ಕನ್ನಡ ಸಾಹಿತ್ಯ ಸಮ್ಮೇಳನ ಫುಲ್ ಜೋರ್. ಬಂದ್ರಿ ನಿಮ್ಮೆಲ್ಲರಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ಊಟದ್ದಾಯ್ತು ಎಲ್ಲ ಆಯ್ತು. ಈಗ ಬಂದಿರುವಂತಹ ಎಲ್ಲ ಸಾರ್ವಜನಿಕರು ಅವರವರ ಸ್ಥಳದಾಗ ಹೆಂಗೆ ಕುಂತಾರಂತ ನಿಮ್ಮೆಲ್ಲರಿಗೂ ತೋರಿಸ್ತೀವಿ. ಬನ್ರಿ, ಸಮ್ಮೇಳನದ ಸಂಭ್ರಮ ನಿಮ್ಮೆಲ್ಲರಿಗೂ ತೋರಿಸ್ತೀವಿ. ಈಗ ಎಲ್ಲಿ ಆಯ್ತು ಬರ್ತೀನಿ ಹೇಳ್ರಿ ನಾ. ನೋಡ್ರಿ ಕಾರ್ಯಕ್ರಮ ಇಷ್ಟು ಸೂಪರ್ ಆಗಿ ನಡೆದದ. ನಾವು ಕಾರ್ಯಕ್ರಮ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ತೋರಿಸ್ಲತ್ತೀನಿ. ಊಟ ಊಟ ಮಾಡ್ರಿ ಹಂಗೆ. ಕನ್ನಡ ಸಾಹಿತ್ಯ ಪರಿಷತ್ತು ನೋಡ್ರಿ ಎಲ್ಲರೂ ಕುಂತಾರ. ಫಸ್ಟ್ ಕ್ಲಾಸ್ ಆಗಿ ಕಾರ್ಯಕ್ರಮ ನಡೆದ. ಊಟ ಮಾಡಿಕೇಸಿ ಆರಾಮಾಗಿ ಬಂದು ನೀವೊಂದು ಅಲ್ಲಿ ಕೂಡ ನೀವು ಅಲ್ಲೇ ಕೂಡ ಅಲ್ಲಿಗೆ ಬರ್ತೀನಿ. ಊಟ ಮಾಡಿ ಎಲ್ಲರೂ ಬಂದಾರ. ಎಲ್ಲ ಆಶಾ ಕಾರ್ಯಕರ್ತೆಯರು ಎಲ್ಲ ಕಾರ್ಯಕ್ರಮದಲ್ಲಿ ಏನೇ ಆಗಲಿ ಒಳ್ಳೆ ಕೆಲಸ ಮಾಡುವಂತಹ ಎಲ್ಲರೂ ಮತ್ತು ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೀಟಾಗಿ ನೋಡಕ್ಕ. ನಮಸ್ಕಾರ ಮೇಡಮ್. ನೋಡಮ್ ಟೀಚರ್ ಅವರು ಬಂದಾರ, ನಮ್ಮ ಮೇಡಮ್ ಅವರು ತುಂಬ ಖುಷಿ. ಅವರು ಸರ್ಕಾರಿ ಶಾಲೆ ಕಲಿಯುವಂಥ ಮಕ್ಕಳು ಏನಾದರೂ ಎಕ್ಸಾಮ್ನಾಗ ಏನಾದರೂ ಹೆಚ್ಚು ಅಂಕೆ ತೊಗೊಂಡ್ರಂದ್ರೆ ಅವ್ರಿಗೆ ಅವ್ರದ್ದೇ ಆದಂತಹ ಸಣ್ಣ ರೂಪದ ಕಾಣಿಕೆ ಕೊಟ್ಟು ಸನ್ಮಾನ ಮಾಡ್ತಾರ. ಅವ್ರು ಟೀಚರ್ ಬಂದಾರ. ನಮಸ್ಕಾರ ಟೀಚರ್, ಭಾಳ ಖುಷಿ ಆಯ್ತ್ರಿ ಮೇಡಮ್. ಸೇಡಂ ತಾಲೂಕಿನಲ್ಲಿ ನಿರಂತರವಾಗಿ ಸಾಹಿತ್ಯಿಕ ಹಾಗೂ ಕನ್ನಡ ಪರ ನೋಡ್ರಿ ಎಲ್ಲರೂ ಮೇಡಮ್ ಊಟ ಮಾಡ್ರಿ. ಸೇಡಂ ತಾಲೂಕು ಕನ್ನಡ ಯಾರ್ಯಾರು ಊಟ ಮಾಡಿಲ್ಲ ಊಟ ಮಾಡಿ ಬಂದು ಕೂಡ್ಬೋದು. ಖಾಲಿ ಆಗ್ಯದ್ರಿ ಈಗ ಆರಾಮ್ ಊಟ ಮಾಡ್ರಿ. ನಿರ್ಮಾಣಕ್ಕೆ ನೋಡ್ರಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದ. ಎಲ್ಲರೂ ನೀಟಾಗಿ ಕುಂತಾರ ಕಾರ್ಯಕ್ರಮದಲ್ಲಿ. ಮಾಡ್ಕೊಳ್ತಾ ಇದ್ದೇವೆ. ಇಷ್ಟು ಜನ ಬಂದಾರ. ಇಡೀ ನಮ್ಮ ಸೇಡಂ ತಾಲೂಕದಾಗಿರುವಂತಹ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಯಾರ. ನಮ್ಮ ಸೇಡಂ ತಾಲೂಕದಲ್ಲಿ ಏನೇ ಒಂದು ಕಾರ್ಯಕ್ರಮವಾದರೂ ತುಂಬಾ ಯಶಸ್ವಿಯಾಗಿ ಜರುಗುತ್ತದೆ. ಅದಕ್ಕಾಗಿ ನೀವೆಲ್ಲರೂ ನೋಡಬಹುದು. ಇದು ಒಂದು ಕೂಡ ನಮ್ಮ ಈ ತರ ಎಲ್ಲ ಹೆಣ್ಮಕ್ಳಾರ. ಸೇಡಂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡದ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗಲು ಮೂಲಭೂತ ಸೌಕರ್ಯಗಳನ್ನು ನೀಡುವುದು, ಸ್ಥಳೀಯ ಕಾರ್ಖಾನೆಗಳಲ್ಲಿ ಸೇಡಂ ತಾಲೂಕಿನ ಸ್ಥಳೀಯರಿಗೆ ಉದ್ಯೋಗಾವಕಾಶ ಹೆಚ್ಚಿನ ಆದ್ಯತೆಯನ್ನ ನೀಡುವುದು, ಕರ್ನಾಟಕ ಭೂ ವ್ಯಾಪ್ತಿ ಪ್ರಾರಂಭವಾಗುವ ಗಡಿಭಾಗವಾದ ಸೇಡಂ ತಾಲೂಕಿನ ರಿಬ್ಬನ್ಪಲ್ಲಿ ಗ್ರಾಮದ ಪ್ರಾರಂಭದಲ್ಲಿ ತಾಯಿ ಕನ್ನಡ ಭುವನೇಶ್ವರಿ ಪುತ್ಥಳಿ ಹಾಗೂ ಕನ್ನಡ ಸಾಂಸ್ಕೃತಿಕ ಲೋಕ ಉದ್ಯಾನ ನಿರ್ಮಾಣ ಮಾಡುವುದು, ಸೇಡಂ ತಾಲೂಕಿನ ಕನ್ನಡ ಶಾಲೆಗಳನ್ನು ಯಾವತ್ತೂ ಉಳಿಸಿಕೊಳ್ಳುವುದು ಹಾಗೂ ಹೆಚ್ಚಿಸುವುದು. ಇದು ಮಾನ್ಯರಲ್ಲಿ ನಾವೆಲ್ಲರೂ ಕೂಡ ಮನವಿಯನ್ನ ಮಾಡಿಕೊಳ್ತಾ ಈ ಒಂದು ಮನವಿ ಪತ್ರವನ್ನ ಎಲ್ಲರ ಸಮ್ಮುಖದಲ್ಲಿ ಮಾನ್ಯರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ತಾಲೂಕು ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಾ ಲಕ್ಷ್ಮೀನಾರಾಯಣ ಚಿನ್ನಚೂರ್ಕ ಅಕ್ಕನವರು ಮಾನ್ಯ ಗೌರವಾನ್ವಿತ ಸಚಿವರಿಗೆ ತಮ್ಮ ಒಂದು ಮನವಿ ಪತ್ರ ನೀಡುವ ಮೂಲಕ ಕನ್ನಡ ಕಟ್ಟಡ ಕೆಲಸಕ್ಕೆ ಸಹಕಾರವನ್ನು ಕೋರುತ್ತಿದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಲಿಗಳ ಮೂಲಕ ಅವರ ಈ ಒಂದು ಸಹಕಾರಕ್ಕೆ ಸಚಿವರು ಸಹಕಾರ ಕಲಿಸಿಕೊಡ್ತಾರೆ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಇವತ್ತಿನ ಒಂದು 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ
ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿ ಸರ್ ಅವರ ಹಿರಿಯ ಸಾಹಿತಿಗಳ ಒಂದು ಸಂಪಾದಕತ್ವದಲ್ಲಿ ಬಿಡುಗಡೆ ಇರುವಂತಹ ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ನಮ್ಮ ನನ್ನ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಚಿವರು ಸಾಹೇಬರು ನಡೆಸಿಕೊಡಬೇಕಾಗಿ ವಿನಿಸ್ಕೊಳ್ತೇನೆ. ರಾಜಕುಮಾರ್ ಪಾಟೀಲ್ ಸರ್ ಅವರಿಂದ ಸ್ಮರಣ ಸಂಚಿಕೆ ಸಂಪಾದನೆ ಮಾಡಿರುವಂತಹ ಒಂದು ಸಂಚಿಕೆಯ ಬಿಡುಗಡೆ ನಮ್ಮ ಮಾಜಿ ಶಾಸಕರಿಂದ ಶ್ರೀ ರಾಜಕುಮಾರ್ ಪಾಟೀಲ್ ತೆಲುಗೂರ್ ಸರ್ ಅವರಿಂದ ಅವೆಲ್ಲ ಅತಿಥಿಗಳ ಸಹಕಾರದಿಂದ ಬಿಡುಗಡೆಗೊಳಿಸಬೇಕಾಗಿ ಕೋರ್ತೇನೆ. ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿ ಸರ್ ಅವರು ಸಂಪಾದಿಸಿರುವ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸ್ಮರಣಕ್ಕೆ ಈಗ ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿ ಅವರ ಸರ್ ಅವರ ಸಂಪಾದಕತ್ವದಲ್ಲಿ ನಮ್ಮ ಶಾಸಕರಾಗಿದ್ದಂತಹ ರಾಜಕುಮಾರ್ ಪಾಟೀಲ್ ಸರ್ ಅವರಿಂದ ಅದೇ ರೀತಿಯಾಗಿ ಇನ್ನೋರ್ವ ಈ ಒಂದು ಸಂದರ್ಭದಲ್ಲಿ ಕೃತಿಯ ಬಿಡುಗಡೆ ಇದೆ. ಕೊತ್ತಲ ಕುಸುಮ, ಅದೇ ಕೃತಿಯ ಸಂಚಿಕೆ ಸ್ಮರಣ ಸಂಚಿಕೆ ಹೆಸರು ಕೊತ್ತಲ ಕುಸುಮ. ಈ ಸ್ಮರಣ ಸಂಚಿಕೆಯನ್ನು ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿ ಸರ್ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಕೃತಿ ವಚನ ಸಂಕಲನ ಶ್ರೀ ಪ್ರಭು ನರಶೇಶ್ವರ ವಚನಗಳು. ಇದರ ಲೇಖಕರು ಶ್ರೀ ಸಾಯಪ್ಪ ಮುನಿ ಇಟ್ಕಲ್. ಇದನ್ನು ಚಂದ್ರಶೇಖರ್ ರೆಡ್ಡಿ ದೇಶಮುಖ್ ಮಗನ ಮಾಜಿ ಉಪಸಭಾಪತಿಗಳು ಕರ್ನಾಟಕ ಸರ್ಕಾರ ಇವರು ಈ ಒಂದು ಶ್ರೀ ಪ್ರಭು ನರಶೇಶ್ವರ ವಚನಗಳ ಒಂದು ಕೃತಿಯನ್ನು ಬಿಡುಗಡೆ ಮಾಡಬೇಕಂತ ಅನಿಸ್ಕೊಳ್ತೇನೆ. ಹಾಗೂ ಸಾಯಪ್ಪ ಮುನಿ ಇಟ್ಕಲ್ ಸರ್ ಅವರು ಅದಕ್ಕೆ ಬರಬೇಕಾಗಿ ಅನಿಸ್ಕೊಳ್ತೇನೆ. ಚಂದ್ರಶೇಖರ್ ರೆಡ್ಡಿ ದೇಶಮುಖ್ ಮನ್ನ ಸಾಹೇಬರು ಈ ಒಂದು ಕೃತಿಯ ಬಿಡುಗಡೆ ಮಾಡಬೇಕಾಗಿ ಅನಿಸ್ಕೊಳ್ತೇನೆ. ಪ್ರಭು ನರಸೇಶ್ವರ ವಚನಗಳು ಶ್ರೀ ಸಾಯಪ್ಪ ಮುನಿ ಇಟ್ಕಲ್. ಚಂದ್ರಶೇಖರ್ ರೆಡ್ಡಿ ಶ್ರೀ ದೇಶಮುಖ್ ಮನ್ನ ಸಾಹೇಬರು ಈ ಒಂದು ಕೃತಿಯ ಬಿಡುಗಡೆ ಮಾಡಬೇಕು ಅನಿಸ್ಕೊಳ್ತೇನೆ. ಶ್ರೀ ಸಾಯಪ್ಪ ಮುನಿ ಇಟ್ಕಲ್ ಸರ್ ಅವರು ರಚಿಸಿರುವಂತಹ ವಚನ ಸಂಕಲನ. ಇವತ್ತಿನ ಈ ಕೃತಿ ಬಿಡುಗಡೆಗೆ ತಾವೆಲ್ಲರೂ ಜೋರಾದ ಚಪ್ಪಾಳೆಗಳ ಮೂಲಕ ಆ ಒಂದು ಲೇಖಕರಿಗೆ ತಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಇದೇ ರೀತಿಯಾಗಿ ಅವರ ಈ 10 ಹಲವು ಕೃತಿಗಳು ಹೊರಹೊಮ್ಮಲಿ ಎಂದು ಕೇಳ್ಕೊತೇನೆ. ಅದೇ ರೀತಿಯಾಗಿ ನಂತರದಲ್ಲಿ ಇದೇ ಸಂದರ್ಭದಲ್ಲಿ ಕವನ ಸಂಕಲನ ಬಿಡುಗಡೆ ಮಾಡ್ತಾ ಇದ್ದಾರೆ. ಉದಯೋನ್ಮುಖ ಕವಿಯಾಗಿರುವಂತಹ ಶ್ರೀಮತಿ ಜ್ಯೋತಿ ಲಿಂಗಪ್ಪಲಿ ಅವರ ಭಾವನಾ ಜ್ಯೋತಿ ಕವನ ಸಂಕಲನವನ್ನು ನಮ್ಮ ಶ್ರೀ ಬಾಲರಾಜ್ ಗುತ್ತೇದಾರ್ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಶ್ರೀಮತಿ ಜ್ಯೋತಿ ನಾಗೇಂದ್ರಪ್ಪ ಲಿಂಗಂಪಲ್ಲಿ ಅವರು ಸಂಕಲಿಸಿರುವಂತಹ ಭಾವನಾ ಜ್ಯೋತಿ ಕೃತಿಯ ಒಂದು ಬಿಡುಗಡೆಯನ್ನು ಶ್ರೀ ಬಾಲರಾಜ್ ಗುತ್ತೇದಾರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆಗಳ ಮೂಲಕ ಆ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ಅನಿಸ್ಕೊಳ್ತೇನೆ. ಅದೇ ರೀತಿಯಾಗಿ ನಂತರದಲ್ಲಿ ರಾಷ್ಟ್ರಕೂಟರ ಮನೆದೇವತೆಯಾಗಿರುವಂತಹ ಶ್ರೀ ನಾಗಾವಿ ಯಲ್ಲಮ್ಮ ದೇವತೆಯ ಕುರಿತು ಹಾಡಿ ತಮ್ಮ ಸಿಡಿಯನ್ನು ರಚಿಸಿರುವಂತಹ ಗುಂಡೂರಾವ್ ಬಂಕುಲಿಗೆ ಅವರ ನಾಗಾವಿ ಯಲ್ಲಮ್ಮ ದೇವತೆ ಕುರಿತ ಸಿಡಿಯನ್ನು ನಮ್ಮ ಹಿರಿಯರಾಗಿರುವಂತಹ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಸಿಡಿ ಬಿಡುಗಡೆಯನ್ನು ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ಸಿಡಿ ಬಿಡುಗಡೆ ರಾಷ್ಟ್ರಕೂಟರ ಮನೆ ದೇವತೆಯಾಗಿರುವಂತಹ ನಾಗಾವಿ ಯಲ್ಲಮ್ಮ ಕುರಿತ ಸಿಡಿಯನ್ನು ನಮ್ಮ ಬಂಕುಲಿಗೆ ಸರ್ ಅವರು ಅದರ ಒಂದು ಕರ್ತರಾಗಿದ್ದಾರೆ. ಅದನ್ನು ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ನಡೆಸಿಕೊಡ್ಬೇಕಾಗಿ ಅನಿಸ್ಕೊಳ್ತೇನೆ. ಧ್ವನಿಸುರುಳಿಯನ್ನು ಶ್ರೀ ನಾಗಾವಿ ಯಲ್ಲಮ್ಮ ದೇವತೆ ಕುರಿತು ಕರ್ತರಾದ ಗುಂಡೂರಾವ್ ಬಂಕುಲಿಗಿ ಅರೆಚಂಬಿಗಿಯವರು ಜೋರಾದ ಚಪ್ಪಾಳೆಗಳ ಮೂಲಕ ರಾಷ್ಟ್ರಕೂಟರ ಮಹಾದೇವತೆ ನಾಗಾವಿ ಯಲ್ಲಮ್ಮ ಕುರಿತು ಸಿಡಿಯನ್ನು ಅವರು ರಚಿಸಿದ್ದಾರೆ. ಜೋರಾದ ಚಪ್ಪಾಳೆ ಇರಲಿ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ ತಾವೆಲ್ಲರೂ ನಿರೀಕ್ಷಿಸಿರುವಂತೆ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಮುಡಿಬಿ ಗುಂಡೂರಾವ್ ಹಿರಿಯ ಸಾಹಿತಿಗಳು ಸಂಶೋಧಕರಿಂದ ಇವತ್ತಿನ ಈ ಒಂದು 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಶ್ರೀ ಲಿಂಗಾರೆಡ್ಡಿ ಸಿರಿಸರ್ ಅವರಿಗೆ ಕನ್ನಡದ ಧ್ವಜ ಹಸ್ತಾಂತರದ ಮೂಲಕ ಈ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಅವರಿಗೆ ವಹಿಸಲಿದ್ದಾರೆ. ಶ್ರೀ ದೇವರಾಜ್ ಕೋರಿ ಅವರು ಒಂದು ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಧ್ವಜ ಹಸ್ತಾಂತರ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ಮುಡಿಬಿ ಗುಂಡೂರಾವ್ ಅವರಿಂದ ಶ್ರೀ ಲಿಂಗಾರೆಡ್ಡಿ ಸಿರಿಸರ್ ಅವರಿಗೆ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರು, ಸಚಿವರು, ಎಲ್ಲ ಪ್ರತಿನಿಧಿಗಳು ಇದಕ್ಕೆ ಸಹಕರಿಸಬೇಕು. ಜೋರಾದ ಚಪ್ಪಾಳೆಗಳ ಮೂಲಕ ಮುಂದಿನ ಸಮ್ಮೇಳನವರಿಗೆ ಸಾಂಸ್ಕೃತಿಕ ನಾಯಕರಾಗಿ ಶ್ರೀ ಲಿಂಗಾರೆಡ್ಡಿ ಸಿರಿಸ್ ಅವರು ಒಂದು ಪ್ರಾತಿನಿಧ್ಯ ವಹಿಸಲಿದ್ದಾರೆ. ಅವರ ಅಭಿಮಾನಿಗಳು, ಅವರ ಬಂಧು ಬಳಗ, ಅವರ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನ ವಹಿಸಿದ್ದಕ್ಕಾಗಿ ಅಭಿಮಾನದಿಂದ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಅಭಿಮಾನದ ಸಂದರ್ಭದಲ್ಲಿ ಧ್ವಜ ಹಸ್ತಾಂತರ ಕಾರ್ಯಕ್ರಮ ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದಂತಹ ಸಾಹಿತ್ಯ ಸಮ್ಮೇಳನದ ಮುಡಿಬಿ ಗುಂಡೂರಾವ್ ಅವರಿಂದ ಶ್ರೀ ಲಿಂಗಾರೆಡ್ಡಿ ಸಿರಿಸರ್ ಅವರು
ಜೋರಾದ ಚಪ್ಪಾಳೆಗಳನ್ನು ಲಿಂಗಾರೆಡ್ಡಿ ಶ್ರೀನಿವಾಸ ಅವರಿಗೆ ಹಾಗೂ ಮುಡುಬಿ ಗುಂಡರಾಜ್ ಸರ್ ಅವರಿಗೆ. ಈಗ ಆಶಯ ನುಡಿಗಳನ್ನು ನಮ್ಮೆಲ್ಲರ ನೆಚ್ಚಿನ ಸಾವಿರ ಕಾರ್ಯಕ್ರಮಗಳ ಸರ್ದಾರ ಪ್ರತಿನಿಧ ಶ್ರೀ ವಿಜಯಕುಮಾರ್ ತೆಗೆಟ್ಟಿಪ್ಪವರಿಂದ ಆಶಯ ನುಡಿಗಳು ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಕಾರ್ಯಕ್ರಮಗಳ ರಶೀನ್ ಮನ್ನಂತೆ ಪ್ರಖ್ಯಾತಿ ಪಡೆದಂತಹ ಶ್ರೀ ವಿಜಯಕುಮಾರ್ ತೆಗೆಟ್ಟಿಪ್ಪಿ ಅಣ್ಣನವರಿಂದ. ಇವತ್ತಿನ ಈ ಸಮಾರಂಭದ ವೇದಿಕೆ ಮೇಲೆ ಮತ್ತು ಮುಂಭಾಗದ ಆಸನಾಗಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಅನಂತ ಶರಣಾರ್ಥಿಗಳು. ಮಾತನಾಡ್ತಕ್ಕಂಥ ವಿಚಾರಗಳು ಬಹಳಷ್ಟು ಇದ್ರು ಕೂಡ ಸಮಯ 1:25 ಆಗಿದೆ. ಬಹಳ ವಿಶೇಷವಾಗಿ ಈ ನಾಡು ಕಂಡ ಒಬ್ಬ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಒಬ್ಬರಾಗಿರುವ ನಮ್ಮ ಭೂಮಿ ವೀರಭದ್ರಪ್ಪ ಸರ್ ಅವರ ಮಾತುಗಳನ್ನು ನಾವೆಲ್ಲ ಕೇಳಬೇಕಾಗಿರುವ ಹಿನ್ನೆಲೆಯೊಳಗೆ ಮತ್ತೆ ಇಡೀ ಕನ್ನಡ ನಾಡಿಗೆ ಒಂದು ಬಹಳ ವಿಶೇಷವಾದ ಮಾರ್ಗದರ್ಶನದ ರೂಪದ ಸಂದೇಶವನ್ನ ಕೊಡಲಿರುವ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಲಿಂಗಾರೆಡ್ಡಿ ಸೇರಿ ಅವರ ಮಾತುಗಳನ್ನು ನಾವೆಲ್ಲ ಕೇಳಬೇಕಾಗಿರುವ ಹಿನ್ನೆಲೆಯೊಳಗೆ ಒಂದೆರಡು ಆಶಯ ನುಡಿಗಳನ್ನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮೊತ್ತ ಮೊದಲಿಗೆ ಸೇಡಂ ತಾಲೂಕು 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಇವತ್ತಿನ ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿ ಇರುವ ಮೂಲಕ ಈ ಸಮ್ಮೇಳನದ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿರ್ತಕ್ಕಂಥ ಬಹಳ ವಿಶೇಷವಾದ ವ್ಯಕ್ತಿತ್ವದ ಈ ನಾಡು ಕಂಡ ಒಬ್ಬ ಶ್ರೇಷ್ಠ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವ ಅನುಭವಿ ಸಾಹಿತಿಗಳು ಆಗಿರ್ತಕ್ಕಂಥ ಶ್ರೀ ಲಿಂಗಾರೆಡ್ಡಿ ಸೇರಿ ಸರ್ ಅವರಿಗೆ ಮೊಟ್ಟ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಯಾವುದೇ ಒಬ್ಬ ಸಂಘಟಕ ಒಂದು ಕಾರ್ಯಕ್ರಮವನ್ನ ಸಂಘಟಿಸಬೇಕಾದ್ರೆ ಆ ಸಂಘಟನೆಗೆ ಮೊಟ್ಟ ಮೊದಲಿಗೆ ಅವರ ಕುಟುಂಬದ ಸಹಕಾರ ಬಹಳ ಮುಖ್ಯ ಇರ್ತದೆ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಶ್ರೀರಾಮನ ಇತಿಹಾಸದೊಳಗೆ ಸೇಡಂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾವು ಏನೋ ಒಂದು ಮಾತನ್ನ ಹೇಳ್ತೀವಿ, ಈ ಕನ್ನಡ ಸಾರಸ್ವತ ಲೋಕಕ್ಕೆ ಮೊಟ್ಟ ಮೊದಲ ಕೃತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಹೈಲೈಟ್ ಇದೆಯಲ್ಲಪ್ಪ ನೀ. ಸೇಡಂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದೇ ಮೊದಲ ಬಾರಿಗೆ ಒಬ್ಬ ಮಹಿಳಾ ಅಧ್ಯಕ್ಷರಾಗಿ ನೇಮಕಾಗಿರ್ತಕ್ಕಂಥ ಮಾತು ಕೂಡ ಅವರ ನೋಡ್ರಿ, ನಮ್ ಸೇಡಂ ತಾಲೂಕದ ಫುಲ್ ಫೇಮಸ್ ಅಲಿಗಿ ಬಾಳಿಸುವವರು. ಏನ್ರಿ ಊಟ ಗಿಟ ಮಾಡ್ರಿಲ್ಲಪ್ಪ? ಏನೇನು ಊಟ ಮಾಡ್ರಿ? ಹಾ, ಎಲ್ಲ ಅಂದ್ರಿ ಏನ್? ನೋಡ್ರಿ, ಚೆಜ್ಜಕ್ ಊಟ ಮಾಡ್ಯಾರ. ಚೆಜ್ಜಕ್ ಊಟ ಮಾಡ್ಯ ಅಂತ ಹೇಳಕ್ ನಾಚ್ಲತ್ತಾರ ನೋಡ್ರಿ ಈಗ. ಮತ್ ಸರ್ ಕಾರ್ಯಕ್ರಮದ ಹೊರಗಡೆ ಬಂದೀವಿ ನೋಡ್ರಿ. ಈಗ ಇದು ಕಾರ್ಯಕ್ರಮದ ಎಂಟ್ರೆನ್ಸ್. ಕಾರ್ಯಕ್ರಮ ಇದೇ ನಮ್ಮ ಸೇಡಮಿನ ಕೊತ್ತಲ್ ಬಸವೇಶ್ವರ ದೇವಸ್ಥಾನ ನೋಡ್ರಿ. ಎಷ್ಟು ಸೂಪರ್ ಅದ ಈ ಥರ. ಇಲ್ಲೇ ಈಗ ಇಲ್ಲಿ ನೋಡ್ರಿ. ನಿಂದ್ರಿ, ಇಲ್ಲಿ ನಿಂದ್ರಿ. ಹೆಂಗದ ನಿಂದ್ರಿ. ನಿಂದ್ರ ಹೇಳಿ. ಊಟ ಹೆಂಗಿತ್ತವ? ಚೆಜ್ಜಕ್ಕೆ ಹೆಂಗಿತ್ತು? ನಡ್ರಿ ನಾವು ಬರ್ತೀವಿ. ಏನ್ ಲೋಡ್ ಕೊಡ್ತಾರೆ? ಮಾನ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್ ಅನುಭವಿ ರಾಜಕಾರಣಿಗಳು ಕಾರಣಕ್ಕಾಗಿ ಅವರಿಗೆ ಗಮನಕ್ಕೂ ಕೂಡ ಇದೆ. ಇವತ್ತು ಗಡಿ ಭಾಗದೊಳಗೆ ಅನೇಕ ಸಮಸ್ಯೆಗಳಿದ್ದಾವೆ. ಇವತ್ತಿಗೂ ಕೂಡ ಗಡಿ ಭಾಗದೊಳಗೆ ಕನ್ನಡ ಕರಗಿಸಿರ್ತಕ್ಕಂಥ ಸಂದರ್ಭ ನಾವು ಎದುರಿಸ್ತಾ ಇದ್ದೀವಿ. ಬಂಧುಗಳೇ, ಇಂತಹ ಸಮ್ಮೇಳನಗಳನ್ನು ಆಗಾಗ ಮಾಡುವ ಮೂಲಕ ಕನ್ನಡ ಕಟ್ಟುವ ಕೆಲಸವನ್ನ ನಿರಂತರವಾಗಿ ಮಾಡುವುದರ ಮೂಲಕ ಇಂತಹ ಗಡಿ ಭಾಗದೊಳಗೆ ಕನ್ನಡ ಕಟ್ಟುವುದನ್ನ ಇವತ್ತು ಬಹಳ ಅವಶ್ಯಕತೆ ಇದೆ. ಆ ಕೆಲಸವನ್ನ ಇವತ್ತು ಅನೇಕ ಮಕ್ಕಳು ನಾವೆಲ್ಲ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ನೋಡಿದ್ದೀವಿ. ಮಕ್ಕಳು ಬಹಳ ವಿಶೇಷವಾಗಿ ಕನ್ನಡದ ರಥವನ್ನ ಬಹಳ ಸಮರ್ಪಕವಾಗಿ ಇವತ್ತು ನಮ್ಮೆಲ್ಲ ಮಕ್ಕಳು ಹೇಳ್ಕೊಂಡು ಬಂದಿದ್ದಾರೆ. ಇದು ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ಇವತ್ತು ನಾವು ಕನ್ನಡವನ್ನ ಕಟ್ಟಬೇಕಾದ್ರೆ ಅದು ಶಿಕ್ಷಕರಿಂದ ಮತ್ತೆ ನಮ್ಮ ಮಕ್ಕಳಿಂದ ಕಟ್ಟಬೇಕಾಗಿದೆ. ಮಕ್ಕಳು ಮತ್ತು ಶಿಕ್ಷಕರ ಮನಸ್ಸು ಮಾಡಿದ್ರೆ ಈ ಕನ್ನಡ ಯಾವತ್ತೂ ಮುಳುಗಲ್ಲ ಅಂತಕ್ಕಂಥ ಮಾತನ್ನ ಬಹಳ ಆತ್ಮವಿಶ್ವಾಸದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಯಾಕಂತಂದ್ರೆ ಇವತ್ತು ವಿಶೇಷವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರವನ್ನ ಬಹಳ ಮುತುವರ್ಜಿವಹಿಸಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಗಡಿ ಭಾಗದೊಳಗಿರ್ತಕ್ಕಂಥ ಸರ್ಕಾರಿ ಕನ್ನಡ ಮಾಧ್ಯಮದ ಶಾಲೆಗಳನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿತದೆ ಬಂಧುಗಳೇ. ಕನ್ನಡ
ಉಳಿದ್ರೆ ಮಾತ್ರ ಕನ್ನಡಿಗ ಉಳಿತಾನೆ, ಕನ್ನಡಿಗ ಉಳಿದ್ರೆ ಮಾತ್ರ ಈ ಕರ್ನಾಟಕ ಉಳಿತದೆ ಅಂತಕ್ಕಂಥ ಮಾತನ್ನ ನಾವು ಯಾವತ್ತೂ ಮರೆಯುವಂತಿಲ್ಲ. ಆ ಕೆಲಸ ಇವತ್ತು ಸರ್ಕಾರದಿಂದ ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಇವತ್ತು ಅನೇಕ ಕಡೆ ಇವತ್ತು ಕನ್ನಡ ಶಾಲೆಗಳನ್ನ ಮುಚ್ಚುವ ಪರಿಸ್ಥಿತಿಯೊಳಗೆ ನಾವೆಲ್ಲ ಕಾಣ್ತಾ ಇದ್ದೀವಿ ಬಂಧುಗಳೇ. ಆ ಕಾರಣಕ್ಕಾಗಿ ಇವತ್ತು ಈ ಕನ್ನಡ ಭಾಷೆಯನ್ನ ನಾವು ಬೆಳೆಸಬೇಕಾದ್ರೆ, ಕನ್ನಡ ಭಾಷೆಯನ್ನ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ಕನ್ನಡ ಮಾಧ್ಯಮದ ಶಾಲೆಗಳನ್ನ ಇವತ್ತು ಉಳಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಸೇಡಂ ನೆಲದ ಬಗ್ಗೆ ಇವತ್ತು ಸುಮಾರು ಒಂದು ಮಾತನ್ನು ಹೇಳಿದ್ರು. ಇವತ್ತು ಕನ್ನಡ ಸಾರಸ್ವತ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಈ ನಾಡಿನೊಳಗೆ ಯಾವ್ದಾದ್ರೂ ನೆಲ ಇದ್ರೆ ಅದು ಸೇಡಂ ನೆಲ ಅಂತಕ್ಕಂಥ ಮಾತನ್ನ ನಾವು ಹೇಳಲೇಬೇಕಾಗ್ತದೆ, ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗ್ತದೆ ಬಂಧುಗಳೇ. ಯಾಕಂತಂದ್ರೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಪತ್ತು ಭರಿತವಾಗಿರ್ತಕ್ಕಂಥ ನೆಲ ಈ ಸೇಡಂ ನೆಲ ಆಗಿರುವ ಕಾರಣಕ್ಕಾಗಿ ಇಂತಹ ಸೇಡಂ ನೆಲದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಸಮರ್ಪಕವಾಗಿ ಬಹುಶಃ 1-2 ವರ್ಷದಿಂದ ಸಮ್ಮೇಳನ ಆಗ್ಲಿಕ್ಕಿಲ್ಲ ಕೆಲ ಕಾರಣಾಂತರಗಳಿಂದ, ಆದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಇತಿಹಾಸದ ಸಾರುವ ನಿಟ್ಟಿನೊಳಗೆ ಒಂದು ಅದ್ಭುತವಾದ ಸಮ್ಮೇಳನ ಇವತ್ತು ಕೊತ್ತಲ ಬಸವೇಶ್ವರ ಆವರಣದೊಳಗೆ ನಡೀತಾ ಇದೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸುದೀರ್ಘವಾಗಿರ್ತಕ್ಕಂಥ 109 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಬಹಳ ಘನತೆ ವ್ಯಕ್ತವಾಗಿರ್ತಕ್ಕಂಥ ಸಂಸ್ಥೆ ಬಂಧುಗಳೇ. ಈ ಪರಿಷತ್ತಿನ ಅಧ್ಯಕ್ಷರಾಗಿದ್ದೇವೆ ಅಂತಂದ್ರೆ ಇವತ್ತು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಯಾಕಂತಂದ್ರೆ ಇವತ್ತು ಬಹುಶಃ ಈ ನಾಡಿನೊಳಗೆ ಅನೇಕ ಸಂಘಟನೆಗಳು, ಅನೇಕ ಸಂಘ ಸಂಸ್ಥೆಗಳು ಈ ನಾಡಿನೊಳಗೆ ಕಾಣ್ತೀವಿ. ಅದರಲ್ಲಿ ಬಹುತೇಕ ಸಂಘ ಸಂಸ್ಥೆಗಳು, ಅದರಲ್ಲಿ ಬಹುತೇಕ ಸಂಘಟನೆಗಳು ಒಂದು ಜಾತಿಗಾಗಿ, ಒಂದು ಧರ್ಮಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಸಂಘಟನೆಗಳು ಈ ನಾಡಿನೊಳಗೆ ಕಾಣ್ತೀವಿ. ಆದ್ರೆ ಒಂದು ಹೆಮ್ಮೆಯಿಂದ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾನೆ. ಈ ನಾಡಿನ ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯವರನ್ನ ಒಗ್ಗೂಡಿಸ್ತಕ್ಕಂಥ, ಒಂದುಗೂಡಿಸ್ತಕ್ಕಂಥ ಶಕ್ತಿ ಯಾವ್ದಾದ್ರೂ ಒಂದು ಸಂಸ್ಥೆಗಿದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ಗೆ ಮಾತ್ರ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಹಳ ಅಭಿಮಾನ ಅನಿಸ್ತದೆ ಬಂಧುಗಳೇ. ಅಂತ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದೊಳಗೆ ಎಲ್ಲ ವರ್ಗದ ಜನರನ್ನ, ಎಲ್ಲ ಕನ್ನಡದ ಮನುಷ್ಯಗಳನ್ನ ಒಗ್ಗೂಡಿಸ್ತಕ್ಕಂಥ, ಒಂದುಗೂಡಿಸ್ತಕ್ಕಂಥ ಕೆಲಸ ಇಡೀ ನಾಡಿನಾದ್ಯಂತ ಬಹಳ ನಿರಂತರವಾಗಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಕನ್ನಡ ಭಾಷೆಗೆ ಬಹಳ ವಿಶೇಷವಾದ ಒಂದು ಆದ್ಯತೆ ಇದೆ ಬಂಧುಗಳೇ. ಆ ನಿಟ್ಟಿನೊಳಗೆ ಇವತ್ತು 12ನೇ ಶತಮಾನದ ಬಸವಾದಿ ಶರಣರು ನಾವು ನೆನೆಸಲೇಬೇಕಾಗ್ತದೆ. ಯಾಕಂತಂದ್ರೆ 12ನೇ ಶತಮಾನದ ಬಸವಾದಿ ಶರಣರು ವಚನಗಳು ಕನ್ನಡದಲ್ಲಿ ಬರೆದಿರುವ ಕಾರಣಕ್ಕಾಗಿ ಇವತ್ತು ಕನ್ನಡ ಭಾಷೆ ಇವತ್ತು ಇಷ್ಟೊಂದು ಶ್ರೀಮಂತಗೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಆ ಕಾರಣಕ್ಕಾಗಿ ಕನ್ನಡ ಭಾಷೆಗೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅದು 12ನೇ ಶತಮಾನದ ಬಸವಾದಿ ಶರಣರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ಜನ ಸಾಹಿತಿಗಳು ಇಲ್ಲಿದ್ದಾರೆ, ಅನೇಕ ಜನ ಲೇಖಕರು, ಉದಯೋನ್ಮುಖ ಲೇಖಕರು, ಇವತ್ತು ವಿದ್ಯಾರ್ಥಿಗಳು, ಶಿಕ್ಷಕರು ಇರುವ ಕಾರಣಕ್ಕಾಗಿ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾನೆ. ಇವತ್ತು ಮನುಷ್ಯತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಈ ಸಂದರ್ಭದೊಳಗೆ ಮಾನವೀಯ ಮೌಲ್ಯಗಳು ಅಂತಂದ್ರೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಈ ಸಂದರ್ಭದೊಳಗೆ ಇಂಥ ರಚನಾತ್ಮಕವಾಗಿರ್ತಕ್ಕಂಥ, ಸಮಾಜಮುಖಿಯಾಗಿರ್ತಕ್ಕಂಥ, ಜನಪರ, ಜೀವಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಹಮ್ಮಿಕೊಳ್ಳೋದ್ರ ಮೂಲಕ ಕಳೆದುಕೊಂಡಿರ್ತಕ್ಕಂಥ ಮನುಷ್ಯತ್ವವನ್ನ ಮರೆಯಾಗ್ತಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನ ಮತ್ತೆ ಪುನಃಸ್ಥಾಪಿಸತಕ್ಕಂಥ ಕೆಲಸ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಖಂಡಿತವಾಗಿ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ತಾ ಇದ್ದೀವಿ, ಅದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಕೂಡ ಮನಸ್ಸುಗಳನ್ನ ಕಟ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇವತ್ತು ಇರುವ ಕಾರಣಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ, ನಾವೆಲ್ಲರೂ ಒಂದಾಗಿ ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನ ಉಳಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆಡ್ತಕ್ಕಂಥ ಮಾತುಗಳು ಜಾಸ್ತಿ ಇದ್ರು ಕೂಡ ಬಹುಶಃ ಇಷ್ಟೊಂದು ಸಂಖ್ಯೆಯಲ್ಲಿ, ಯಾಕಂತಂದ್ರೆ ಇವತ್ತು ಸುಮಾ ಮೇಡಮ್ ಅವರು ಅವ್ರ ಪದಾಧಿಕಾರಿಗಳು ಅಷ್ಟೇ ಈ ಸಮ್ಮೇಳನ ಯಶಸ್ವಿ ಮಾಡಿದ್ರೆ ಅಂತಂದ್ರೆ ತಪ್ಪಾಗ್ತದೆ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂತಂದ್ರೆ ಅವರ ಬೆನ್ನ ಹಿಂದಿನ ಶಕ್ತಿಗಾಗಿ ಸಾವಿರಾರು ಕೈಗಳು ಈ ಸಮ್ಮೇಳನ ಯಶಸ್ವಿಗೆ ಕೆಲಸ ಮಾಡುತ್ತವೆ. ತನ್ನ ಮನ ಧನದಿಂದ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ಶ್ರಮಿಸಿರ್ತಾರೆ. ಆ ಎಲ್ಲ ನೂರಾರು ಕೈಗಳಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿ ಇರ್ಬೋದು, ಜಿಲ್ಲಾ ಸಮಿತಿ ಇರ್ಬೋದು, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಇದು ಯಾವುದರಿಂದಲೂ ಕೂಡ ಈ ಸಮ್ಮೇಳನಕ್ಕೆ ಒಂದು ರೂಪಾಯಿನೂ ಕೂಡ ಅನುದಾನ ಇಲ್ಲ. ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸಿಕೊಂಡು ಇವತ್ತು ಸುಮಾಕೋರ್ ಅವರೆಲ್ಲ ಕಾರ್ಯಕಾರಿ ಸಮಿತಿ ಈ ಸಮ್ಮೇಳನ ಸಂಘಟಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಅನುದಾನ ಇಲ್ಲದೆ ಇದ್ರೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಇದೆಯಲ್ಲ, ಈ ನೆಲದ ಬಗ್ಗೆ ಕಾಳಜಿ ಇದೆಯಲ್ಲ, ಆ ಎಲ್ಲ ಮನಸ್ಸುಗಳನ್ನ ಒಗ್ಗೂಡಿ ಕೆಲಸವನ್ನು ಮಾಡಿರ್ತಕ್ಕಂಥ ಸೇಡಂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಸ್ತ ಪದಾಧಿಕಾರಿಗಳಿಗೆ ಬಹಳ ವಿಶೇಷವಾದ ಧನ್ಯವಾದ ಹೇಳಿ ಈ ಸಮ್ಮೇಳನಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ತಾಲೂಕಾ ಸೇಡಂ ತಾಲೂಕಾ ಆಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳಿಗೆ ಬಹಳ ವಿಶೇಷವಾದ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರೂ ವಿಷಯವನ್ನು ಪ್ರಾಸ್ತಾವಿಕವಾಗಿ ತಮ್ಮ ಅದ್ಭುತ ಮಾತುಗಳಿಂದ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂತಹ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ತೆಗಲ್ತಿಪ್ಪನವರಿಗೆ ತಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಅವರ ಮಾತುಗಳಿಗೆ ನಾವೆಲ್ಲರೂ ಪ್ರೋತ್ಸಾಹಿಸೋಣ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ನಮ್ಮೆಲ್ಲರ ನೆಚ್ಚಿನ ಸಚಿವರಾದಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆರ್ ಹುಡ್ಗಿ ಸರ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ತೇನೆ.
ಸೇಡಂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಳ ಬ್ರಹ್ಮಿ ಶಿವಶಂಕರ ಶಿವಾಚಾರ್ಯರ ಪಾದಕ್ಕೆ ವಂದಿಸಿ, ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿಗಳಾಗಿರ್ತಕ್ಕಂಥ ಪಂಚಾಶ್ರೀ ಮಹಾಸ್ವಾಮಿಗಳ ಪಾದಕ್ಕೆ ವಂದಿಸಿ, ಇಂದಿನ ಈ ಸಮಾರಂಭದಲ್ಲಿ ಕನ್ನಡದ ಝಂಕಾರವನ್ನು ಮಾಡಿಸಿರ್ತಕ್ಕಂಥ ಖ್ಯಾತ ಕಾದಂಬರಿಕಾರರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕೃತರಾಗಿರ್ತಕ್ಕಂಥ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಕೊಂ ವೀರಭದ್ರಪ್ಪನವರೇ ಮತ್ತು ಇಂದಿನ ಈ ಒಂದು ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಖ್ಯಾತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಲಿಂಗಾರೆಡ್ಡಿ ಸೇರಿಯವರೇ ಮತ್ತು ಹಿರಿಯರು ಮಾಜಿ ಉಪಸಭಾಪತಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ಮದ್ನಾಜಿಯವರೇ ಮತ್ತು ಮಾಜಿ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಸೇಡಂಜಿ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರೇ, ನಾಗೇಶ್ವರ ಮಾಲಿ ಪಾಟೀಲ್ ಅವರೇ, ಶಿವಶರಣ್ ರೆಡ್ಡಿ ಪಾಟೀಲ್ ಅವರೇ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ತೇಗತಿಪ್ಪಿ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ ಸೇಡಂನ ಅಧ್ಯಕ್ಷ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಸುಮಾ ಲಕ್ಷ್ಮೀನಾರಾಯಣ್ ಚಿಮ್ಮನ್ಚೋಡ್ಕರ್ ಅವರೇ, ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಮುಡ್ಬಿ ಗುಂಡೇರಾವ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ರುದ್ನೂರವರೇ ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು. ಈಗಾಗಲೇ ಭಾಳ ಸಮಯ ಆಗಿದೆ. ಸೇಡಂ ತಾಲೂಕಿನಲ್ಲಿ ಭಾಳ ವೈಭವಪೂರ್ವಕವಾಗಿ ಭಾಳ ವಿಜೃಂಭಣೆಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿರ್ತಕ್ಕಂಥ ತಾಲೂಕಾ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಸಹೃದಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಯಾಕಂದರೆ ಇದನ್ನು ಭಾಳ ಒಳ್ಳೆಯ ರೀತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಸಮ್ಮೇಳನ ಆಗಿರೋದ್ರಿಂದ ಎಲ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ತಾಲೂಕಾ ಮಟ್ಟದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಕ್ಕಂಥ ಅದು ಗಡಿಭಾಗದಲ್ಲಿ ಭಾಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಮಗೆ ಮತ್ತು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾಕಂದರೆ ನಾವು ಕರ್ನಾಟಕದ ಗಡಿಭಾಗದಲ್ಲಿದ್ದೀವಿ. ತೆಲಂಗಾಣ ರಾಜ್ಯಕ್ಕೆ ಹೊಂದಿಕೊಂಡು ನಮ್ಮ ಅನೇಕ ಇಲ್ಲಿ ಸುಮಾರು ಅರ್ಧದಷ್ಟು ಭಾಗದಲ್ಲಿ ಇನ್ನು ತೆಲುಗು ಭಾಷೆ ಮಾಡ್ತಾ ಇರ್ತಕ್ಕಂಥ ಅನೇಕ ನಮ್ಮ ಹಿರಿಯರಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಸಂಪೂರ್ಣವಾಗಿ ನಮ್ಮ ಮಕ್ಕಳು ಕನ್ನಡ ಭಾಷೆಯಲ್ಲೇ ಕಲಿತಿರೋದ್ರಿಂದ ಎಲ್ಲರೂ ಈಗ ಕನ್ನಡಮಯವಾಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸರ್ಕಾರವು ಕೂಡ ಎಲ್ಲ ಹಳ್ಳಿಗಳಲ್ಲಿ ಎಲ್ಲಿಯೂ ಕೂಡ ಕನ್ನಡಕ್ಕೆ ಹಿನ್ನಡೆ ಆಗಿಲ್ಲ. ಯಾವ ಕನ್ನಡ ಶಾಲೆ ಮುಚ್ತಾ ಇಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಏನೋ ಒಂದು ತಪ್ಪು ಮಾಹಿತಿ, ಇಲ್ಲಿ ಯಾವುದು ಕನ್ನಡ ಶಾಲೆ ಸರ್ಕಾರಿ ಶಾಲೆ ಯಾವ ಮುಚ್ತಾ ಇಲ್ಲ, ತೆಗಿತಾ ಇದ್ದೀವಿ. ಅದನ್ನು ಎಲ್ಲ ಶಾಲೆಗಳನ್ನು ಒಳ್ಳೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಸರ್ಕಾರ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಾ ಇದ್ದೀವಿ. ಯಾಕಂದರೆ ಕಲ್ಯಾಣ ಕರ್ನಾಟಕ ತಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಕಲ್ 371J, ಈ ಆರ್ಟಿಕಲ್ 371J ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ. ಆರ್ಟಿಕಲ್ 371J ಕೃಪೆಯಿಂದ ಇಲ್ಲಿ ನಮಗೆ ಪ್ರತಿ ವರ್ಷ 5,000 ಕೋಟಿ
ಈ ಭಾಗಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆಯಾಗಿ ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ ಅದರಲ್ಲಿ 25% ಹಣವನ್ನ ನಾವು ಶಿಕ್ಷಣಕ್ಕಾಗಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಶಾಲಾ ಕಾಲೇಜುಗಳಿಗೆ ನಾವು ಗುಣಮಟ್ಟದ ಶಿಕ್ಷಣಕ್ಕೋಸ್ಕರ ಮೀಸಲಿಟ್ಟಿರೋದ್ರಿಂದ ಇವತ್ತು ಬಹಳಷ್ಟು ಬದಲಾವಣೆ ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಮಟ್ಟದ ಇವತ್ತು ಗುಣಮಟ್ಟದ ಇವತ್ತು ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಕನ್ನಡದ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಬಹಳ ವ್ಯತ್ಯಾಸ ಇವತ್ತು ಬೇರೆ ಭಾಗಕ್ಕೆ ನಮ್ಮ ಭಾಗಕ್ಕೆ ಇರೋದ್ರಿಂದ ಇದೇನೋ ಅಸಮಾನತೆ ಇದೆ, ಅದನ್ನ ಈ ಸರಿದೂಗಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದಲೇ ಆರ್ಟಿಕಲ್ 371J ಮಾಡಿ ಇವತ್ತು ಆ ಕಾನೂನಿನಡಿಯಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಶಿಕ್ಷಕರ ಕೊರತೆ, ಇವತ್ತು ಇದೇ ಭಾಗದ ಈ 371J ಅಡಿಯಲ್ಲಿ ನಾವು ಇದೇ ಭಾಗದ ಜನರನ್ನ ಇವತ್ತು ಮೀಸಲಾತಿ ಇರೋದ್ರಿಂದ ನಾವು ಸ್ಥಳೀಯ ವೃಂದದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಇವತ್ತು ಉದ್ಯೋಗ ಅವಕಾಶ ಸಿಕ್ಕಿರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಇಲ್ಲಿವರೆಗೆ 10 ವರ್ಷದಲ್ಲಿ 1 ಲಕ್ಷ ಜನರಿಗೆ ನಾವು 1 ಲಕ್ಷ ಐಡೆಂಟಿಫೈ ಮಾಡಿ ವೇಕೆನ್ಸೀಸ್ ಅನ್ನ ಇಲ್ಲಿ 80,000 ರಿಕ್ರೂಟ್ಮೆಂಟ್ ಆಗಿದೆ ನಮ್ಮ ಭಾಗದ ಜನರಿಗೆ. ಅಂದ್ರೆ ಇಲ್ಲಿರ್ತಕ್ಕಂಥ ಗ್ರಾಜ್ಯುಯೇಟ್ಸ್ಗೆ ನಮ್ಮ ಭಾಗದ ಗ್ರಾಜ್ಯುಯೇಟ್ಸ್ಗೆ 80,000ಕ್ಕಿಂತ ಜಾಸ್ತಿ ಜನರಿಗೆ ಇಲ್ಲಿ ಸರ್ಕಾರಿ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಈಗ ಸರ್ಕಾರ ಈ ಭಾಗದಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳನ್ನ ಐಡೆಂಟಿಫೈ ಮಾಡಿ ಸುಮಾರು 5,600 ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ ಪೋಸ್ಟ್ ಕೂಡ ನಾವು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಆದೇಶ ಹೊರಡಿಸಲಾಗಿದೆ. ಹಾಗಾಗಿ ಈ ಭಾಗದ ಶೈಕ್ಷಣಿಕ ಏಳಿಗೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ನಾನು ಈ ವೇದಿಕೆ ಮುಖಾಂತರ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಇವತ್ತು ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಅದು ವಿಶೇಷ ಏನಂದ್ರೆ 12ನೇ ಶತಮಾನದ ಬಸವಾದಿ ಶರಣರ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಮೆರುಗನ್ನು ತಂದಿರ್ತಕ್ಕಂಥದ್ದು. ಕನ್ನಡ ಯಾವುದೇ ಒಬ್ಬ ಮನುಷ್ಯನ ಸರ್ವಾಂಗೀಣ ವಿಕಸನ ಆಗಬೇಕು ಅಂತಂದ್ರೆ ಸಾಹಿತ್ಯದ ಬಹಳ ದೊಡ್ಡ ಪಾತ್ರ ಇದೆ. ಅದರಲ್ಲಿ ಅಧ್ಯಾತ್ಮದಲ್ಲಿ ಮನುಷ್ಯನನ್ನ ಮೇರುಗಿರಿಗೆ ಒಯ್ತಕ್ಕಂಥ ವಚನ ಸಾಹಿತ್ಯ ದಾಸ ಸಾಹಿತ್ಯದಿಂದ ನಮ್ಮ ನಾಡಿನಲ್ಲಿ ಬಹಳ ದೊಡ್ಡ ಪ್ರಭಾವ ಕೂಡ ಜನರ ಮೇಲೆ ಬೀರಿದೆ ಅಂತಕ್ಕಂಥದ್ದು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಮತ್ತು ಅದರ ಜೊತೆಗೆ ಇಲ್ಲಿ ನಮ್ಮ ಸೇಡಮ್ಮಿನ ಒಂದು ವಿಶೇಷತೆ ಏನಂತಂದ್ರೆ, ಮೊದಲನೇ ಕನ್ನಡ ಕೃತಿ ಕವಿರಾಜ್ಯ ಮಾರ್ಗವನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸೇಡಂ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸಿಗಲಿಕ್ಕೆ ಇದನ್ನು ಒಂದು ಕಾರಣ. ಹಾಗಾಗಿ ಇವತ್ತು ಏನು ನಮಗೆ ಕನ್ನಡ ಭಾಷೆಗೆ ಒಂದು ಮೊದಲನೇ ಕನ್ನಡ ಕೃತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಸೇಡಂ ತಾಲೂಕಿನ ನೆಲ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೋದು. ಹಾಗಾಗಿ ನಮ್ಮ ಸೇಡಂ ತಾಲೂಕಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಗುಣಧರ್ಮ ಇದೆ. ಇಲ್ಲಿ ಜನರು ಬಹಳ ಸೌಮ್ಯ ಸ್ವಭಾವದವರು ಮತ್ತು ಜನರಲ್ಲಿ ಬಹಳ ಜಾಗೃತಿ ಕೂಡ ಇದೆ. ಜನರು ಯಾವತ್ತೂ ಕೂಡ ಇಲ್ಲಿ ಒಳ್ಳೆಯದನ್ನ ಇವತ್ತು ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಒಳ್ಳೆಯದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮತ್ತು ಸಾಹಿತ್ಯದಲ್ಲಿ ಅಭಿರುಚಿ ಇರ್ತಕ್ಕಂಥವ್ರು ಮತ್ತು ಸೇಡಂ ತಾಲೂಕಿನ ಜನತೆ ಬಹಳ ಪ್ರಬುದ್ಧರು ಅಂತಕ್ಕಂಥದ್ದು ಇವತ್ತು ಇಡೀ ಸೇಡಂ ಕಲಬುರಗಿ ಜಿಲ್ಲೆ ಜನರಿಗೆ ಗೊತ್ತಿದೆ. ಹಾಗಾಗಿ ಇವತ್ತು ಕನ್ನಡವನ್ನ ಮತ್ತಷ್ಟು ಇಲ್ಲಿ ಗಟ್ಟಿಯಾಗಿ ನೆಲೆಗೂಡೋದಕ್ಕೆ ಈ ಎಲ್ಲ ರೀತಿಯಿಂದ ನಮ್ಮ ಸಹಕಾರ ಕೂಡ ಇದೆ. ಎರಡು ಮಾತುಗಳನ್ನು ನಾವು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ರೀತಿಯಿಂದ ಶಿಕ್ಷಣದ ಕೊಡ್ತಕ್ಕಂಥದ್ದಕ್ಕೆ ಶಾಲೆಗಳ ಜೊತೆ ನಮ್ಮ ಪಾಲಕರ ಪಾತ್ರನೂ ಕೂಡ ಬಹಳ ದೊಡ್ಡದಿದೆ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ನಮ್ಮ ಮಕ್ಕಳಿಗೆ ನಾವು ಕನ್ನಡವನ್ನ ಕಲಿಸೋದ್ರ ಜೊತೆಗೆ ಇವತ್ತು ಅವರಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡ್ತಕ್ಕಂಥದ್ದು, ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತಕ್ಕಂಥ ತಿಳುವಳಿಕೆಯನ್ನ ಕೊಡ್ತಕ್ಕಂಥದ್ರ ಜೊತೆಗೆ ಒಂದು ಸುಂದರವಾಗಿರ್ತಕ್ಕಂಥ ನಾಡನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ಸಮೃದ್ಧ ನಾಡು, ಒಂದು ನಾಗರಿಕ ನಾಡು ಕಟ್ಟಬೇಕು ಅಂತಂದ್ರೆ
ಅದಕ್ಕೆ ಕನ್ನಡದ ಮಾತೃಭಾಷೆ ಬಹಳ ಮುಖ್ಯ. ಈ ಜಗತ್ತಿನಲ್ಲಿ ಎರಡು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ತಾಯಿ ವಾತ್ಸಲ್ಯ ಮತ್ತು ಮಾತೃಭಾಷೆ. ಇವೆರಡಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಜಗತ್ತಿನಲ್ಲಿ. ಹಾಗಾಗಿ ಇದನ್ನು ನಾವು ಈ ಭಾಷೆ ಮಾತೃಭಾಷೆಯನ್ನ ಬೆಳೆಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.